जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् सुखमुखादमृतद्रवसंयुतम् पिबत भागवतं रसमालयं मुहुरहो रसिका भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಸ್ಕಂದದ 51ನೇ ಅಧ್ಯಾಯದ ಭಾವಾರ್ಥವನ್ನ ನಾವು ನೋಡಿ ಮುಗಿಸಿದ್ದೇವೆ. 52ನೇ ಅಧ್ಯಾಯದ ಭಾವಾರ್ಥವನ್ನ ನೋಡಬೇಕು. ಹಿಂದಿನ ಅಧ್ಯಾಯದಲ್ಲಿ ಜರಾಸಂಧ 3ನೇ ಯುದ್ಧದಲ್ಲಿಯೂ ಕೂಡ ಕೃಷ್ಣನ ಎದುರಿನಲ್ಲಿ ಸೋತು ಬಾಣಾಸುರನ ಬಳಿಯಲ್ಲಿ ಹೋಗಿ ಕೃಷ್ಣ ಅನ್ಯಾಯದಿಂದ ನಮ್ಮನ್ನು ಸೋಲಿಸಿ ಬಿಟ್ಟಿದ್ದಾನೆ, ರಾತ್ರಿಯ ಸಂದರ್ಭದಲ್ಲಿ ನಾವೆಲ್ಲ ನಿದ್ರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಗೊಲ್ಲರದವನು ಕೃಷ್ಣ ಬಂದು ನಮ್ಮ ಮೇಲೆ ದಿಢೀರಂತ ಆಕ್ರಮಣ ಮಾಡಿ ನಮ್ಮಲ್ಲಿದ್ದಂತಹ ಸಂಪತ್ತನ್ನೆಲ್ಲ ದೋಚಿಕೊಂಡು ನಮ್ಮ ಸೈನಿಕರನ್ನ ನಾಶ ಮಾಡಿ ಹೋಗಿದ್ದಾನೆ ಅಂತ ಆಗದೇ ಇರುವ ಘಟನೆಗಳನ್ನ ಆಗಿದೆ ಎಂಬಂತೆ ಬಿಂಬಿಸಿ ಬಾಣಾಸುರನ ಎದುರಿನಲ್ಲಿ ಅನುಕಂಪೆಯನ್ನು ಗಿಟ್ಟಿಸಿಕೊಂಡು ಇಬ್ಬರು ಪರಮ ಆತ್ಮೀಯ ಸ್ನೇಹಿತರು 60,000 ಆನೆಗಳನ್ನ, 1,00,000 ರಥಗಳನ್ನ, 10 ಲಕ್ಷ ಕುದುರೆಗಳನ್ನ ಕೊಟ್ಟು ಕುಭಾಂಡ ಮತ್ತು ಕೂಪಕರ್ಣ ಅಂತ ಇಬ್ಬರು ತನ್ನ ಮಂತ್ರಿಗಳನ್ನು ಕೂಡ ಕೊಟ್ಟು ಮಾಯಾ ಯುದ್ಧದಲ್ಲಿ ಪ್ರವೀಣರಾದಂತಹ 300 ಜನ ಸಮರ್ಥರಾದಂತಹ ದಾನವ ಶ್ರೇಷ್ಠರನ್ನು ಕಳುಹಿಸಿಕೊಟ್ಟು ತನ್ನ ದೊಡ್ಡದಾದ ಸೈನ್ಯವನ್ನು ಅವನ ಜೊತೆಯಲ್ಲಿ ಕಳುಹಿಸಿ ಯುದ್ಧ ಮಾಡಿಕೊಂಡು ಬನ್ನಿ, ನನ್ನಲ್ಲಿರುವಂತಹ ಸಂಪತ್ತೆಲ್ಲವೂ ಕೂಡ ನಿಮ್ಮದೇ, ವಿಚಾರ ಮಾಡಬೇಡಿ ಅಂತ ವಿಶ್ವಾಸವನ್ನ ಕೊಟ್ಟು ವಿಶ್ವಾಸದ ಮಾತುಗಳನ್ನಾಡಿ ಸಹಾಯ ಮಾಡಿ ಜರಾಸಂಧನನ್ನ ಕಳುಹಿಸಿಕೊಟ್ಟಿದ್ದ ಬಾಣಾಸುರ. ಅವನ ಸೈನ್ಯದ ಜೊತೆಯಲ್ಲಿ ತನ್ನ ಸೈನ್ಯವನ್ನು ಸೇರಿಸಿ ಜರಾಸಂಧ ಮತ್ತೆ ಮಥುರಾ ಪಟ್ಟಣದ ಮೇಲೆ ಆಕ್ರಮಣ ಮಾಡಿದಾಗ ಕೃಷ್ಣ ತನ್ನ ಎಲ್ಲ ಯದುವೀರರಿಗೂ ಕೂಡ ಕೆಚ್ಚೆದೆಯಿಂದ ಹೋರಾಡಲಿಕ್ಕೆ ವಿಶೇಷವಾಗಿ ಅನುಮತಿಯನ್ನು ಕೊಟ್ಟು ಅವರ ಉತ್ಸಾಹವನ್ನು ಹೆಚ್ಚಿಸಿ ತಾನು ಸ್ವತಂತ್ರವಾಗಿ ಆ ಜರಾಸಂಧ ಯಾರ್ಯಾರು ರಾಜರನ್ನ ಹಿಡಿದುಕೊಂಡು ಬಂದಿದ್ದ ಯುದ್ಧಕ್ಕೋಸ್ಕರ ಅಂತ ಅವರು ಎಲ್ಲರ ಮೇಲೆ ಭಯಾನಕವಾದ ಯುದ್ಧವನ್ನ ಮಾಡ್ತಾ ಇದ್ದ. ಇವರ ಯುದ್ಧದ ಪರಾಕ್ರಮದ ಎದುರಿನಲ್ಲಿ ಭಯದಿಂದ ಕಂಗೆಟ್ಟು ಹೋಗಿ ಅವರೆಲ್ಲ ದಿಕ್ಕಾಪಾಲಾಗಿ ಹೋಗಿದ್ದಾರೆ, ಕೂಪಕರ್ಣ ಮುಂತಾದವರು. ಇಷ್ಟು ಕಥೆಯನ್ನ ಹಿಂದಿನ ಪಾಠದಲ್ಲಿ ನೋಡಿದ್ವು. ಜರಾಸಂಧ ಬಲರಾಮನ ಜೊತೆಯಲ್ಲಿ ಯುದ್ಧ ಮಾಡ್ತಾ ಪರಸ್ಪರ
ಹೊಡೆದಾಟದ ಸಂದರ್ಭದಲ್ಲಿ ಇವನು ಅವನ ಮೇಲೆ ಒಮ್ಮೆ ಕೂಡ್ತಾ ಇದ್ದ, ಅವನು ಇವನ ಮೇಲೆ ಒಮ್ಮೆ ಕೂಡ್ತಾ ಇದ್ದ. ಹೀಗೆ ಯುದ್ಧವನ್ನು ಮಾಡ್ತಾ ಬಹಳ ಬಲಿಷ್ಠವಾಗಿ ಇವರಿಬ್ಬರ ಮಧ್ಯದಲ್ಲಿ ಕದನ ನಡೀತಾ ಇದೆ. ಅಂತಹ ಸೈನ್ಯದಲ್ಲಿ ಬಾಣಾಸುರನ ಸೈನ್ಯದ ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರೆ. ಇಷ್ಟಕ್ಕೆ ಹಿಂದಿನ ಅಧ್ಯಾಯದ ಕಥೆ ಮುಗಿದಿತ್ತು. ಮುಂದೆ ಏನಾಗ್ತಾ ಇದೆ ಅನ್ನೋದನ್ನ ಇವತ್ತಿನ ಪಾಠದಲ್ಲಿ ನೋಡ್ತಾ ಹೋಗೋಣ. ಬಾಣನ ಸೈನ್ಯ ಯಾವಾಗ ಹೆದರಿಕೊಂಡು ಓಡಿ ಹೋಗಿದೆಯೋ, ಯಾಕೆ ಶತ್ರುಗಳಾದಂತಹ ಯಾದವರ ಸೈನ್ಯದ ಏಟಿಗೆ ಬೆದರಿ ಬಿಟ್ಟಿದ್ದಾರೆ, ಬಹಳ ದುಃಖಿತರಾಗಿದ್ದಾರೆ. ಜರಾಸಂಧನು ಕೂಡ ನಿರ್ವಿಣ್ಣನಾಗಿ ಬಿಟ್ಟಿದ್ದಾನೆ. ಅದನ್ನು ನೋಡಿ ಜರಾಸಂಧನ ಜೊತೆಯಲ್ಲಿ ಯುದ್ಧಕ್ಕೆ ಅಂತ ಯಾರ್ಯಾರು ಬಂದಿದ್ರು ಅವರೆಲ್ಲ ವಿಮನ ಸಹ ಅವರ ಯುದ್ಧ ಮಾಡುವಂತಹ ಆ ತ್ವರೆ, ಆ ಹುಮ್ಮಸ್ಸು ಇಳಿದು ಹೋಯಿತು. ದಾನವ ಸೈನ್ಯ ಓಡಿ ಹೋಗಿದೆ. ಎಲ್ಲ ರಾಜರು ಕೂಡ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಇದನ್ನು ನೋಡಿ ಅಷ್ಟೇ ಅಲ್ಲ, ಕೃಷ್ಣ ತುಂಬಾ ಆಕ್ರಮಣಕಾರಿಯಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಇದನ್ನು ನೋಡಿದ ಕ್ಷಣದಲ್ಲಿ ಒಂದು ಶತ್ರುಗಳ ರಾಜರೆಲ್ಲರೂ ಓಡಿ ಹೋಗಿ ಶ್ರಾಂತರಾಗ್ಬಿಟ್ಟಿದ್ದಾರೆ, ದಣಿದಿದ್ದಾರೆ. ಯಾವ ಸೈನ್ಯವನ್ನು ನೆಚ್ಚಿಕೊಂಡು ಬಂದಿದ್ರ ಆ ಸೈನ್ಯದವರು ಓಡಿ ಹೋಗಿದ್ದಾರೆ. ಹಾಗಿದ್ದಾಗ ಕೃಷ್ಣ ಮತ್ತಷ್ಟು ಆಕ್ರಮಣಕಾರಿಯಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಇದನ್ನು ನೋಡಿದಾಗ ಬಲರಾಮನ ಬಲ ಮತ್ತಷ್ಟು ಹೆಚ್ಚಿಗೆ ಆಯಿತು. ಜರಾಸಂಧನನ್ನ ಕೈಯಲ್ಲಿ ಹಿಡಿದು ಎಡಗೈಯಿಂದ ತನ್ನ ಆ ನೇಗಿಲನ್ನು ಎತ್ತಿ ಅವನ ತಲೆ ಮೇಲೆ ಜೋರಾಗಿ ಹಾಕಿ ಬಡದು ಕೊಂದೆ ಹಾಕಿಬಿಡ್ಬೇಕು ಅಂತ ನೇಗಿಲನ್ನು ಎತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಸಿಡಿಲಿನಂತಹ ದೊಡ್ಡದಾದಂತಹ ಶಬ್ದ ಗಗನದಲ್ಲಿ ಮೂಡ್ತಾ ಇದೆ. ಆ ಅಶರೀರವಾಣಿ ಹೇಳ್ತಾ ಇದೆ, ಬಲರಾಮ ನಿನ್ನ ಕೈಯಲ್ಲಿ ಜರಾಸಂಧನನ್ನು ಕೊಲ್ಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಈಗಲೇ ಇವನು ಸಾಯಬೇಕಾದವನು ಅಲ್ಲ. ಯುದ್ಧ ಮಾಡಿದ್ದಿ, ನಿನ್ನ ಪರಾಕ್ರಮವನ್ನು ಪೂರ್ತಿಯಾಗಿ ತೋರಿಸಿದ್ದಿ, ಚಿಂತೆ ಇಲ್ಲ, ನೀನು ವಾಪಸ್ಸು ತೆರಳು ಅಂತ ಈ ರೀತಿಯಾಗಿ ಸಮಾಧಾನ ಮಾಡಿ ಬಲರಾಮನನ್ನ ಆ ಜರಾಸಂಧನನ್ನ ಕೊಲ್ಲಿಕ್ಕೆ ಅಂತ ಏನು ಹೋಗಿದ್ನೋ ಅವನನ್ನ ಆ ಅಶರೀರವಾಣಿ ತಡೀತು. ಯಾಕೆ ಅನ್ನೋದಕ್ಕೆ ಮುಂದೆ ಕಾರಣವನ್ನು ಕೊಡ್ತಾರೆ. ಜರಾಸಂಧನನ್ನು ಕೊಲ್ಲುವ ಸಾಮರ್ಥ್ಯ ಇವನಿಗೆ ಇರ್ಲಿಲ್ಲ. ಪ್ರಯತ್ನ ಪಟ್ಟು ಮುಖಭಂಗವಾಗುವಂತಹ ಸಂದರ್ಭ ಒದಗೋದು ಬೇಡ. ಅವನು ಬಲರಾಮನಿಂದ ಪರಾಜಿತನಾಗಿದ್ದಾನೆ, ಈ ಒಂದು ಹಣೆಪಟ್ಟಿಯೇ ಸಾಕು, ಅವನನ್ನ ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದಾರೆ. ಬಾಣಸೇನಾಂ, ಮೊದಲನೇ ಶ್ಲೋಕ. ಬಾಣಸೇನಾಂ ಗತಾಂ ದೃಷ್ಟ್ವಾ ಶಸ್ತ್ರೌಘೇಣ ವೃಷಾರ್ದಿತಾಃ ರಾಜಪುತ್ರ ವಿಮನಸೋ ಬಭೂವರ್ ನೃಪಸತ್ತಮ. ಬಾಣಸೇನೆ ಎಲ್ಲ ಓಡ್ಕೊಂಡು ಹೋಗ್ತಾ ಇದೆ. ಯಾದವರ ಸೈನ್ಯದ ಬಾಣದ ಏಟಿಗೆ ತತ್ತರಿಸಿ ಹೋಗಿದ್ದಾರೆ. ಇದನ್ನ ನೋಡಿ ಎಲ್ಲ ರಾಜರು ಅವರು ಇವರು ಎಲ್ಲ ಬಹಳ ದುಃಖಿತರಾಗ್ತಾ ಇದ್ದಾರೆ. ಬಲರಾಮನ ಬಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಯಾಕೆ? ಗತಾಂಚ ದಾನವೀಂ ಸೇನಾಂ ಶ್ರಾಂತಾಶ್ಚ ಧರಣೀಪತೀನ್ ದೃಷ್ಟ್ವಾ ಕೃಷ್ಣಂಚ ಯುದ್ಧಂತಂ ರಾಮಸ್ಯ ವವೃಧೇ ಬಲಂ. ಕೃಷ್ಣನ ಯುದ್ಧವನ್ನು ನೋಡಿ, ರಣೋತ್ಸಾಹವನ್ನು ನೋಡಿ, ಶತ್ರು ಪಕ್ಷದ ರಾಜರೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಅದನ್ನು ನೋಡಿ ಬಲರಾಮನ ಶಕ್ತಿ ಇಮ್ಮಡಿ ಮುಮ್ಮಡಿಯಾಗಿ ಬೆಳೀತಾ ಇದೆ. ಸಮಾಗಧಂ ಗೃಹೀತ್ವಾಜೌ ಮೌಲೌ ವಾಮೇನ ಪಾಣಿನ ಪ್ರಹರ್ತುಮೈಚ್ಛಿರಸಿ ಮುಸಲೇನ ಹಲಾಯುಧಃ. ಅವನ ಆ ಯುದ್ಧದಲ್ಲಿ ಮಗಧ ದೇಶದ ಅಧಿಪತಿಯಾದ ಬಲರಾಮನನ್ನ ಹಿಡಿದು ಜುಟ್ಟನ್ನು ಬಲಗೈಯಲ್ಲಿ ಹಿಡಿದು ಎಡಗೈಯಲ್ಲಿ ಆ ನೇಗಿಲನ್ನು ತಗೊಂಡು ಚೆನ್ನಾಗಿ ತಲೆ ಹೊಡೆದು ಕೊಂದೇ ಬಿಡ್ಬೇಕು ಅಂತ ಅಂದುಕೊಂಡು ಪ್ರಹರ್ತುಮೈಚ್ಛಿರಸಿ ಮುಸಲೇನ ಹಲಾಯುಧಃ, ಕೊಂದು ಬಿಡ್ಬೇಕು ಅಂತ ಬಲರಾಮ ಯೋಚನೆ ಮಾಡ್ತಾ ಇದ್ದಾನೆ. ತಥೋಂತರಿಕ್ಷೇ ಘನಘೋಷ ಘರ್ಘರಾಂ ಶುಶ್ರಾವ ವಾಣಿ ವಿಷದಾ ಶರೀರಿಣೀಂ.
ನ ರಾಮವಧ್ಯ ಭವತಾ ಜರಾಸುತಃ ಸುಖಿ ನಿವರ್ತಸ್ವರಣಾದಿತಿ ಸ್ಫುಟಂ. ಸ್ಪಷ್ಟವಾಗಿ ಶಬ್ದಗಳು ಕೇಳಿಸ್ತಾ ಇದೆ. ಸಿಡಿಲಿನ ಹಾಗೆ ಶಬ್ದ ಬಂತು, ಒಳ್ಳೆ ಸ್ಪಷ್ಟವಾದ ವಾಣಿಗಳು ಕೇಳಿ ಬರ್ತಾ ಇದೆ. ರಾಮ ನ ವಧ್ಯ, ಈ ಜರಾಸಂಧನ ನಿನ್ನಿಂದ ಕೊಲ್ಲಿಕ್ಕಾಗೋದಿಲ್ಲ, ಇವನನ್ನ ಯುದ್ಧದಲ್ಲಿ ಗೆದ್ದಿದೆಯಲ್ಲ ಅದ್ ಸಾಕು, ಸುಖವಾಗಿ ಹಿಂತಿರುಗೋ ಅಂತ ಸ್ಪಷ್ಟವಾದಂತಹ ಮಾತು ಅವನಿಗೆ ಕೇಳ್ತಾ ಇದೆ. ಆ ಮಾತನ್ನು ಕೇಳಿ ಅಶರೀರವಾಣಿ ಆದ್ಮೇಲೆ ಅದು ಆದೇಶ ಅಂತ ತಿಳಿದುಕೊಂಡು ಕೊಲ್ಲುವ ಆ ಪ್ರಯತ್ನದಿಂದ ಹಿಂತೆಗೆದು ರಣಾಂಗಣದಿಂದ ತನ್ನ ರಥವನ್ನು ತೆಗೆದುಕೊಂಡು ವಾಪಸ್ಸು ಹೋಗ್ತಾ ಇದ್ದಾನೆ. ಮಾಗಧರು, ವಂಧಿಗಳು, ಸೂತರು ಇವರೆಲ್ಲರೂ ಕೂಡ ಚೆನ್ನಾಗಿ ಇವನನ್ನು ಹೊಗಳುತ್ತಾ ಇದ್ದಾರೆ. ಬಲರಾಮ ಅಷ್ಟು ಚೆನ್ನಾಗಿ ಯುದ್ಧ ಮಾಡ್ದ, ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲರಿಂದ ಸ್ತುತನಾಗಿ ಇವನು ವಾಪಸ್ಸು ತೆರಳುತ್ತಾ ಇದ್ದಾನೆ. ಜರಾಸಂಧ ಏನ್ ಮಾಡ್ತಾ ಇದ್ದಾನೆ? ಏನ್ ಮಾಡ್ಬೇಕಾಗಿದೆ? ಕೊಲ್ಲಲಿಕ್ಕೆ ಬಂದವನು ಬದುಕೋ ಹೋಗು ಅಂತ ಬಿಟ್ಟು ಹೋದ ಹಾಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟ ಹಾಗಾಗಿದೆ ಇವನಿಗೆ. ತಲೆ ಕೆಳಗಡೆ ಮಾಡ್ತಾ ಇದ್ದಾನೆ. ಯಾವ್ಯಾವ ರಾಜರು ಇವನ್ ಜೊತೆಯಲ್ಲಿ ಸೋತಿದ್ರು ಆ ರಾಜರ ಜೊತೆಯಲ್ಲೆಲ್ಲ ಕೂಡಿಕೊಂಡು ಅಳದುಳಿದ ಸೈನ್ಯವನ್ನೆಲ್ಲ ಕರೆದುಕೊಂಡು ವಾಪಸ್ಸು ತನ್ನ ಊರಿಗೆ ಮಗಧ ಪಟ್ಟಣಕ್ಕೆ ವಾಪಸ್ಸು ತೆರಳುತ್ತಾ ಇದ್ದಾನೆ. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಜರಾಸುತ ಸಂಪ್ರತಿ ನಮ್ರಕಂಧರೋ ನೃಪೈಶ್ಚ ಯುದ್ಧಾಭಿಜಿತೈಃ ಸಮನ್ವಿತಃ ಅಥ ಅವಶಿಷ್ಟಾಲ್ಪ ಬಲೇನ ಸಂವೃತೋ ನಿವೃತ್ತ ಯುದ್ಧ ಪ್ರಯಯೌ ಸ್ವಕಂ ಪುರಂ. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಯಾರ್ಯಾರು ಉಳಿದವರು ಅವನ ಸೈನಿಕರು ಅಂತಿದ್ದ ಅವರೆಲ್ಲರನ್ನ ಬಾಣ ಗೀಣ ಇದನ್ನೆಲ್ಲ ಬಿಟ್ಟು ಕೊಂದು ರಾಜಕುಮಾರರೆಲ್ಲರನ್ನು ಕೂಡ ಬಾಣಗಳ ಮಳೆಯಿಂದ ಮುಚ್ಚಿ ಕೆಲವೊಂದಿಷ್ಟು ಜನರನ್ನ ಕೊಂದು ಕೆಲವೊಂದಿಷ್ಟು ಜನರನ್ನ ಓಡಿಸಿ ವಾಪಸ್ಸು ಕೃಷ್ಣನು ಕೂಡ ತೆರಳಲಿಕ್ಕೆ ಅಂತ ಸಿದ್ಧನಾಗಿದ್ದಾನೆ. ಸೂತರು, ಮಾಗಧರು, ವಂಧಿಗಳು, ಬ್ರಾಹ್ಮಣರು ಇವರೆಲ್ಲ ಬಂದು ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇಡೀ ಪುರವನ್ನು ಮತ್ತೆ ರಕ್ಷಣೆ ಮಾಡಿದೆಯಪ್ಪ ಕೃಷ್ಣ ಅಂತ. ಈ ರೀತಿಯಾಗಿ ಅವರೆಲ್ಲರೂ ಹಾಡಿಕೊಂಡು ಕೃಷ್ಣನನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಸಂತುಷ್ಟರಾದಂತಹ ಜನರೆಲ್ಲರ ಜೊತೆಯಲ್ಲಿ ಸೇರಿಕೊಂಡು ಉತ್ತಮವಾದ ಉನ್ನತವಾದಂತಹ ಭವನಗಳಿಂದ ಕೂಡಿದಂತಹ ಮಥುರಾ ಪಟ್ಟಣವನ್ನ ಕೃಷ್ಣ ಪ್ರವೇಶ ಮಾಡ್ತಾ ಇದ್ದಾನೆ. ಗೋವಿಂದಸ್ತು ಮಹಾತೇಜ ಸಪತ್ನಾಂಚರ ಸಂಚಯೈಃ ಆಚ್ಛಾದ್ಯ ಭೂಪಾನ್ ವಿದ್ರಾವ್ಯ ಹತ್ವಾ ಚ ಸುಬಹೂನ್ ರಣೇ. ಏಕಾದಷ್ಟು ಜನ ರಾಜರೆಲ್ಲ ಬಂದಿದ್ರು. ಆ ರಾಜರೆಲ್ಲರನ್ನು ಕೂಡ ಕೊಂದು ರಾಜರೆಲ್ಲರನ್ನು ಕೂಡ ಬಾಣದ ಮಳೆಗಳಿಂದ ಮುಚ್ಚಿ ವಾಪಸ್ಸು ತೆರಳುತ್ತಾ ಇದ್ದಾನೆ. ಸಂಸ್ತೂಯಮಾನ ಸಂತುಷ್ಟೈಃ ಸೂತಮಾಗಧ ವಂದಿಭಿಃ ಬ್ರಾಹ್ಮಣೈಶ್ಚ ಮಹಾವಿದ್ಯೈಃ ಸ್ತೋತ್ರಂ ಕುರ್ವದ್ಭಿರುಚ್ಚಕೈಃ. ಚೆನ್ನಾಗಿ ಜೋರಾಗಿ ಕೃಷ್ಣನ ಮಹಿಮೆಗಳನ್ನ ಕೊಂಡಾಡ್ತಾ ಇದ್ದಾರೆ. ಹಾಗೆ ಯುದ್ಧ ಮಾಡ್ದ, ಹೀಗೆ ಯುದ್ಧ ಮಾಡ್ದ ಅಂತ. ಹೀಗೆ ತನ್ನನ್ನ ಸ್ತೋತ್ರ ಮಾಡುವಂತಹ ವಂಧಿಗಳು, ಮಾಗಧರು, ಸೂತರು ಇವರೆಲ್ಲರಿಂದ ಕೂಡಿಕೊಂಡು ಕೃಷ್ಣ ಪುರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಬ್ರಾಹ್ಮಣರು ಕೂಡ ಕೃಷ್ಣನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಅನ್ವೀಯಮಾನೋ ಭಗವಾನ್ ಪ್ರವಿಶನ್ ಮಧುರಾಂ ಪುರೀಂ ಹೃಷ್ಟ ಪುಷ್ಟ ಜನಾಕೀರ್ಣಾಂ ತುಂಗ ಪ್ರಾಕಾರ ತೋರಣಾಂ. ಕೃಷ್ಣ ಯುದ್ಧದಲ್ಲಿ ಗೆದ್ದು ಬರ್ತಾ ಇದ್ದಾನೆ ಅಂತ ಎಲ್ಲರೂ ತಳಿರು ತೋರಣಗಳನ್ನ ಹಾಕಿ ಅಲಂಕಾರ ಮಾಡಿ ಸಜ್ಜಾಗಿ ಕೃಷ್ಣನನ್ನ ಸ್ವಾಗತ ಮಾಡ್ಲಿಕ್ಕೆ ಅಂತ ಕಾಯ್ತಾ ಇದ್ದಾರೆ. ಚಲತ್ ಕದಲಿ ಕೋಪೇತಾಂ ದೀಪಾಂಕುರ ವಿರಾಜಿತಾಂ ಪ್ರವಿಶನ್ ರಾಜಮಾರ್ಗೇಣ ಸ್ತ್ರೀಭಿಃ ಪ್ರಾಸಾದ ಸಂಸ್ಥಿತೈಃ. ಉಪ್ಪರಿಗೆಯಲ್ಲಿ, ಭವನದ ಉಪ್ಪರಿಗೆಯಲ್ಲೆಲ್ಲ ಮೇಲ್ಗಡೆಯಲ್ಲಿ ನಿಂತುಕೊಂಡು ಸ್ತ್ರೀಯರೆಲ್ಲ ಪುಷ್ಪಗಳಿಂದ ಕೃಷ್ಣನ ಮೇಲೆ ಮಳೆಯನ್ನ ಸುರಿಸ್ತಾ ಇದ್ದಾರೆ. ಹೀಗೆ ಎಲ್ಲ ಪುರಸ್ತ್ರೀಯರಿಂದ, ಪುರಜನರಿಂದಾಗಿ ಸಂಸ್ತುತನಾದ ರಕ್ಷಕನಾದಂತಹ ಕೃಷ್ಣ ಆ ಊರನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ
ಪುಷ್ಪೈಶ್ಚ ಲಾಜಾಂಜಲಿಭಿಃ ಕೀರ್ಯಮಾಣೋ ವ್ಯರಾಜತ ಉಪಾಯನಾನಿ ದಿವ್ಯಾನಿ ಪುಷ್ಪ ಸ್ರಗನುಲೇಪನಾನ್. ಎಲ್ಲರೂ ಪುಷ್ಪಗಳನ್ನ ಅರಳುಗಳನ್ನ ದಿಕ್ಕು ದಿಕ್ಕುಗಳಲ್ಲಿ ಎರಚ್ತಾ ಜಯಘೋಷವನ್ನ ಕೂಗ್ತಾ ಇವರೆಲ್ಲರೂ ಕೂಡ ಆ ಕೃಷ್ಣನನ್ನ ತನ್ನ ಮನೆಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಯಾರ್ಯಾರು ರಾಮಕೃಷ್ಣರಿಬ್ಬರಿಂದ ತಮಗೂ ತುಂಬಾ ನಗರಕ್ಕೆ ಅನುಕೂಲವಾಗಿದೆ ಅಂತ ತಿಳಿದುಕೊಂಡು ರಾಜರೆಲ್ಲರೂ ಕೂಡ ಹೋಗುವಂತಹ ರಾಜಮಾರ್ಗದ ಮುಖಾಂತರವಾಗಿ ಆ ರಾಜನ ಬಳಿಯಲ್ಲಿ ಹೋಗಿ ಜಯಪತ್ರವನ್ನು ಕೊಡ್ತಾ ಇದ್ದಾರೆ. ನಾವು ಗೆದ್ದಿದ್ದೇವೆ ಅಂತ ಘೋಷಣೆ ಮಾಡಿ ಸಾತ್ಯಕಿ, ಬಲರಾಮ, ಕೃಷ್ಣ ಎಲ್ಲರೂ ಕೂಡ ಸಭಾ ಮಧ್ಯದಲ್ಲಿ ಬಂದು ಕೂಡ್ತಾ ಇದ್ದಾರೆ. ಎಲ್ಲ ಯದುಗಳು ಕೂಡ ಬಂದು ಇವರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ವೃದ್ಧರು, ಮಹಾತ್ಮರು, ಜ್ಞಾನಿಗಳು ಎಲ್ಲರೂ ಬಂದು ಕೃಷ್ಣ ಬಲರಾಮರ ಪರಾಕ್ರಮವನ್ನು ಹೊಗಳಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದಾರೆ ಅಂತ ಸಂತೋಷ ಪಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇದ್ದಾರೆ. ಸಭಾಂ ಪ್ರವಿಶ್ಯ ವಿಪುಲಾಂ ಉಪವಿಶ್ಯ ವರಾಸನೆ ರಾಮೇಣ ಸಹಿತೋ ವೀರಃ ಶೈನೇಯೇನ ಚ ಧೀಮತ. ಸಭೆಯನ್ನು ಪ್ರವೇಶ ಮಾಡಿ ಆ ಉತ್ತಮವಾದಂತಹ ಆಸನದಲ್ಲಿ ರಾಮನ ಜೊತೆಯಲ್ಲಿ ಕುಳಿತುಕೊಂಡ ಕೃಷ್ಣ, ಶೈನೇಯ ಅಂತಂದ್ರೆ ಸಾತ್ವಿಕಿ, ಸಾತ್ವಿಕಿಯನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಕೃಷ್ಣ, ರಾಮ, ಸಾತ್ವಿಕಿ ಯಾರ್ಯಾರು ಯುದ್ಧಕ್ಕೆ ಹೋಗಿದ್ರು ಅವರೆಲ್ಲ ಕೂಡ್ತಾ ಇದ್ದಾರೆ. ಎಲ್ಲ ಯದುಗಳು ಕೂಡ ಬಂದು ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಭಲೆ ಭಲೆ ಅಂತ ಹೊಗಳುತ್ತಾ ಇದ್ದಾರೆ. ಪೂಜಿತ ಯದುಭಿರ ವಿಪ್ರೈಃ ದಿವಿಶಕ್ರೈವ ಮರೈಃ ತತ್ರಾಸೀನೈರ್ ಬುದ್ಧಿಮದ್ಭಿಃ ಯದುಭಿರ ವೃದ್ಧೈರ್ಮಹಾತ್ಮಭಿಃ. ಈಗ ಪಂಡಿತರ ಮೂರ್ಖರ ಸಮುದಾಯದಲ್ಲಿ ಇವನು ಮಹಾಜ್ಞಾನಿ ಅಂತ ಹೊಗಳಿಸಿಕೊಳ್ಳೋದು ಕಷ್ಟ ಅಲ್ಲ. ಆದ್ರೆ ಜ್ಞಾನಿಗಳು, ಬುದ್ಧಿವಂತರು, ಮಹಾಶಕ್ತಿವಂತರು ಯಾರಿದ್ದಾರಲ್ಲ ಅವ್ರ ಮಧ್ಯದಲ್ಲಿ ಇವನು ಪರಾಕ್ರಮಿ, ದೊಡ್ಡ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾನೆ ಅಂತ ಹೊಗಳಿಸಿಕೊಳ್ಳೋದಿದೆ ಅಲ್ಲ, ಇದು ಬಹಳ ಕಷ್ಟದ ಕೆಲಸ. ಅಂತಹ ಅದ್ಭುತವಾದ ಕಾರ್ಯವನ್ನು ಮಾಡಿದಂತಹ ಕೃಷ್ಣ ಇವರೆಲ್ಲರ ಹೊಗಳಿಕೆಗೆ ಪಾತ್ರನಾಗಿದ್ದಾನೆ. ಈಗ ಇವರೆಲ್ಲರ ಜೊತೆಯಲ್ಲಿ ಒಂದು ಸಭೆಯನ್ನು ಕರೆದಿದ್ದಾನೆ. ಪ್ರತಿ ಸಾರ್ತಿ ಯುದ್ಧವೇನೋ ಆಗ್ತಾ ಇದೆ, ಗೆಲ್ತಾ ಇದ್ದೇವೆ, ಆದ್ರೆ ನಮ್ಮ ಮಥುರಾ ಪಟ್ಟಣವನ್ನ ಪದೇ ಪದೇ ಈ ರೀತಿಯಾಗಿ ಅಪಾಯಕ್ಕೆ ಗುರಿ ಮಾಡೋದು ನನಗೇನೋ ಸರಿ ಕಾಣ್ತಾ ಇಲ್ಲ. ಅದಕ್ಕೆ ಒಂದು ದುರ್ಗವನ್ನ, ಒಂದು ಭದ್ರವಾದ ಕೋಟೆಯನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಇವರೆಲ್ಲ ವಿಚಾರ ಮಾಡಿಕೊಂಡು ಕೂತ್ಕೊಂಡು ಮಂತ್ರಾಲೋಚನೆ ಮಾಡಿ, ಹಾಗಾದ್ರೆ ಇಲ್ಲಿಯೇ ಸಮೀಪದಲ್ಲಿ ಒಂದು ಗೋಮಂತ ಅಂತ ಪರ್ವತ ಇದೆ, ಆ ಪರ್ವತವನ್ನ ಆಕ್ರಮಿಸಿಕೊಂಡು ಆ ಪರ್ವತದ ಹಿಡಿತವನ್ನ, ಹತೋಟಿಯನ್ನು ತೆಗೆದುಕೊಂಡು ಅಲ್ಲಿ ಒಂದು ಭವ್ಯವಾದ ನಗರವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಸುಖವಾಗಿರೋಣ, ಅದನ್ನೇ ಕೋಟೆಯನ್ನಾಗಿ ಮಾಡಿಕೊಳ್ಳೋಣ, ನಮ್ಮ ನಗರಕ್ಕೆ ಯಾರ್ಯಾರೋ ಬಂದು ಆಕ್ರಮಣ ಮಾಡದೇ ಇರೋ ಹಾಗೆ ಅದರ ರಕ್ಷಣೆಯನ್ನ, ಅದರ ಉಪಯೋಗವನ್ನ ಪಡೆದುಕೊಳ್ಳೋಣ ಅಂತ ವಿಚಾರ ಮಾಡಿ ರಾಮಕೃಷ್ಣರಿಬ್ಬರು ಕೂಡ ಹೊರಡ್ತಾ ಇದ್ದಾರೆ. ಉಗ್ರಸೇನೋದ್ಧವ ಮುಖೈಃ ಅಕ್ರೂರ ಪ್ರಮುಖೈರ್ ಹರಿಃ ಸಂ ಆಭಾಷ್ಯಾಭ್ಯನುಜ್ಞಾತಃ ಸಂಕರ್ಷಣ ಸಹಾಯವಾನ್. ಬಲರಾಮನ ಜೊತೆಯಲ್ಲಿ, ಅವರ ಎಲ್ಲರ ಜೊತೆಯಲ್ಲಿ ಮಾತನಾಡಿಕೊಂಡು ಅನುಮತಿಯನ್ನು ಪಡೆದುಕೊಂಡು ಅವರ ಅಕ್ರೂರ, ಉದ್ಧವ, ಯಾರ್ಯಾರು ವಸುದೇವ, ಉಗ್ರಸೇನ, ಯಾರೇ ಅಶೂರಸೇನ ಇವರೆಲ್ಲರ ಜೊತೆಯಲ್ಲಿ ಕುಳಿತುಕೊಂಡು ಒಂದು ವಿಚಾರ ವಿಮರ್ಶೆಯನ್ನು ಮಾಡಿಕೊಂಡು ತೀರ್ಮಾನ ಮಾಡಿಕೊಂಡು ಅವರಿಬ್ರು ಹೊರಡ್ತಾ ಇದ್ದಾರೆ. ದ್ರಷ್ಟು ಕಾಮೋ ಮಹಾದುರ್ಗಂ ಗೋಮಂತಂ ಪರ್ವತೋಪಮಂ ನಿರ್ಗಮ್ಯ ಮಥುರಾಂ ಪ್ರಾತಃ ದಕ್ಷಿಣಾಭಿಮುಖೋ ಯಯೌ. ಆ ಮಥುರಾ ಪಟ್ಟಣದಿಂದ ದಕ್ಷಿಣ ಭಾಗಕ್ಕೆ, ಅಂದ್ರೆ ನಮ್ಮ ದಕ್ಷಿಣ ಭಾರತದ ಕಡೆಯಲ್ಲಿ ರಾಮಕೃಷ್ಣರು ಬರ್ತಾ ಇದ್ದಾರೆ. ಯಾಕೆ, ಯಾವುದಕ್ಕೋಸ್ಕರ ಅಂದ್ರೆ ಮಹಾದುರ್ಗಂ, ಪರಿಮಾಣದಿಂದ ಬಹಳ ದೊಡ್ಡದಾದಂತ ಒಂದು ದುರ್ಗ, ಬೇರೆ ಯಾರಿಗೂ ಅದನ್ನು ದಾಟ್ಲಿಕ್ಕೆ ಆಗ್ಬಾರ್ದು. ದುರ್ಗ ಅಂದ್ರೆ ಯಾರಿಗೂ ಹೋಗ್ಲಿಕ್ಕೆ ಸುಲಭವಾಗಿ ಸಾಧ್ಯವಲ್ಲದೇ ಇದ್ದದ್ದು ಅಂತ. ಬೆಟ್ಟ ಗುಡ್ಡಗಳ ದೊಡ್ಡ ತಡೆಗೋಡೆ ಇದೆ ಅಂತ ಆದ್ರೆ ನಮ್ಮ ರಾಜ್ಯಕ್ಕೆ ಯಾರೂ ದುರಾಕ್ರಮಣವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಮಧ್ಯದಲ್ಲೇ ಸಿಕ್ಕಿಕೊಂಡು ಸತ್ತು ಹೋಗ್ಬಿಡ್ತಾರೆ. ಅದರಿಂದಾಗಿ ಅಂತಹ ಒಂದು ದೊಡ್ಡದಾದ ದುರ್ಗಮವಾದ ಪ್ರದೇಶ ಪರ್ವತ ದುರ್ಗ ಅಂತ. ಪರ್ವತ ದುರ್ಗ ಅಂದ್ರೆ ಪರ್ವತವೇ ಒಂದು ದೊಡ್ಡ ಕೋಟೆ ಹಾಗಿತ್ತು. ಅದು ಯಾವ ಪರ್ವತ? ಅದು ಗೋಮಂತ ಅಂತ ಪರ್ವತ. ಆ ಪರ್ವತವನ್ನು ನೋಡಿಕೊಂಡು ಬಂದ್ರೆ ಆಯ್ತು ಅಂತಂದುಕೊಂಡು ರಾಮಕೃಷ್ಣರಿಬ್ರು ಕೂಡ ಹೊರಡ್ತಾ ಇದ್ದಾರೆ.
ಯಮುನಾ ನದಿಯನ್ನು ದಾಟಿಕೊಂಡು ಬಹಳ ದೇಶಗಳನ್ನ ದಾಟಿಕೊಂಡು ಅನೇಕ ಪರ್ವತಗಳನ್ನ ಅನೇಕ ನದಿಗಳನ್ನ ದಾಟಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಯಾವುದೋ ಒಂದು ಕುಮಂತ ಪರ್ವತವನ್ನು ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಆ ಮಾರ್ಗ ಮಧ್ಯದಲ್ಲಿ ಅಪರೂಪಕ್ಕೆ ಯಾರೋ ಒಬ್ರು ಸಿಕ್ಕರು. ಒಬ್ಬ ಮುನಿಯ ವೇಷವನ್ನು ಧರಿಸಿದ್ದಾರೆ, ಜಟೆಯನ್ನು ಧರಿಸಿಕೊಂಡಿದ್ದಾರೆ, ಕಮಂಡಲನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ, ಕೈಯಲ್ಲಿ ಅಕ್ಷಮಾಲೆಯನ್ನು ಧರಿಸಿದ್ದಾರೆ. ಒಬ್ಬ ಋಷಿಗಳ ಹಾಗೆ ಕಾಣುವಂತ ಒಬ್ಬ ವ್ಯಕ್ತಿಗಳನ್ನ ನೋಡ್ತಾ ಇದ್ದಾರೆ. ಚೀರವ ಯಾವ್ದು ಕೃಷ್ಣಾರ್ಜುನದ ಬಟ್ಟೆಯನ್ನ ಧರಿಸಿಕೊಂಡಿದ್ದಾರೆ, ಕಮಂಡಲನ್ನ ಹಿಡಿದುಕೊಂಡಿದ್ದಾರೆ, ಸಮಾಧಿ ಸ್ಥಿತಿಯಲ್ಲಿ ಧ್ಯಾನದಲ್ಲಿ ನಿರತರಾದ ಹಾಗೆ ಕಾಣಿಸ್ತಾ ಇದ್ದಾರೆ. ನೋಡಿದ್ರೆ ಹಾಗೆ ಸೂರ್ಯನಿಗೆ ಸಮಾನವಾದಂತಹ ತೇಜಸ್ಸೇ ಇದೆ. ಅಂತಹ ತೇಜಸ್ಸುಳ್ಳಂತಹ ವ್ಯಕ್ತಿಗಳನ್ನ ಆ ಕಾಡಿನಲ್ಲಿ ಬರೀ ಹಣ್ಣು ಗಡ್ಡೆ ಗೆಣಸು ಇವುಗಳನ್ನೇ ಆಹಾರವನ್ನಾಗಿ ಮಾಡಿಕೊಂಡು ನೂರಾರು ಜನ ಶಿಷ್ಯರಿಂದ ಸಹಿತನಾದಂತಹ ಒಬ್ಬ ವ್ಯಕ್ತಿಯನ್ನು ನೋಡಿ ರಾಮಕೃಷ್ಣರಿಗಿಬ್ಬರಿಗೂ ಕೂಡ ಬಹಳ ಸಂತೋಷ ಆಯ್ತು. ನಮಸ್ಕಾರ ಮಾಡಿದ್ರು. ಬಹಳ ಶ್ರದ್ಧೆಯಿಂದ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಹೇಳಿ ಆ ಮುನಿಪುಂಗವರ ಬಳಿಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನಾವ್ ಯಾರು ಗೊತ್ತೋ ಅಂತ ಮುನಿಗಳ ಬಳಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸರಾಮಾನುಗತ ಶ್ರೀಮಾನ್ ಉತ್ತೀರ್ಯ ಯಮುನಾಂ ಹರಿಹಿ ದೇಶಾನ್ ಬಹೂನ್ ಅತಿಕ್ರಮ್ಯ ಪರ್ವತಾನ್ ಸರಿತೋ ಗಿರವು. ರಾಮನಿಂದ ಜೊತೆಯಲ್ಲಿ ಸೇರಿಕೊಂಡು ಕೃಷ್ಣ ಆ ಪ್ರದೇಶವನ್ನ ಯಮುನಾ ನದಿಯನ್ನು ದಾಟಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಬಹಳ ದೇಶಗಳನ್ನ ದಾಟಿಕೊಂಡು ಪರ್ವತಗಳನ್ನ ದಾಟಿಕೊಂಡು ಅನೇಕ ಸರೋವರಗಳನ್ನ ನದಿಗಳನ್ನ ಎಲ್ಲವನ್ನ ದಾಟಿಕೊಂಡು ಮುಂದೆ ಹಾಗೆ ಬರ್ತಾ ಇದ್ದಾನೆ. ಗಚ್ಚನ್ ಕ್ವಚಿದ್ ವನೋದ್ದೇಶೆ ವೃಕ್ಷ ಮೂಲ ನಿವಾಸಿನಂ ದದರ್ಶ ಕಂಚನ ಮುನಿಂ ಜಟಾಮಂಡಲ ಮಂಡಿತಂ. ಆ ವನ ಪ್ರದೇಶದಲ್ಲಿ ಯಾವುದೋ ಒಂದು ಮರದ ಬುಡದಲ್ಲಿ ವಾಸ ಮಾಡ್ತಾ ಇದ್ದ. ಜಟೆಯನ್ನು ಕಟ್ಟಿಕೊಂಡಿದ್ದಾನೆ, ಮಂಡಲಾಕಾರವಾಗಿ ಜಟೆಯನ್ನ ಕಟ್ಟಿಕೊಂಡಿದ್ದಾನೆ. ಅಂತಹ ಮುನಿಯನ್ನ ನೋಡ್ತಾ ಇದ್ದಾನೆ. ಅವನ ಬಟ್ಟೆಗಳೇನಿತ್ತು? ಚೀರ ಕೃಷ್ಣಾಜಿನಧರಂ ಕಪಂಡಲು ವಿರಾಜಿತಂ ಸಮಾಧೌ ಸಮುಪಾವಿಷ್ಟಂ ತೇಜಸ ಭಾಸ್ಕರೋಪಮಂ. ಕೃಷ್ಣಾಜಿನದ ಬಟ್ಟೆಯನ್ನು ಧರಿಸಿಕೊಂಡಿದ್ದಾನೆ, ಕಮಂಡಲನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ, ಸಮಾಧಿ ಅವಸ್ಥೆಯಲ್ಲಿ ಕುಳಿತುಕೊಂಡಿದ್ದಾನೆ. ಅಂತಹ ಪ್ರಕಾಶದಿಂದ ಸೂರ್ಯನನ್ನು ನೋಡಿದ ಹಾಗೆ ಆಗ್ತಾ ಇದೆ. ಅಂತಹ ಮುಖದಿಂದ ಅದ್ಭುತವಾದ ಪ್ರಕಾಶ ಹೊರಗಡೆಯಲ್ಲಿ ಬರ್ತಾ ಇದೆ. ಅಂತಹ ಅದ್ಭುತವಾದಂತಹ ತೇಜಸ್ಸುಳ್ಳ ವ್ಯಕ್ತಿಯನ್ನ ನೋಡ್ತಾ ಇದ್ದಾನೆ. ನೋಡ್ತಾ ಇದ್ದಾಗ ಏನ್ ಊಟ, ಈ ವನದ ಪ್ರದೇಶದಲ್ಲಿ ಏನ್ ತಿಂದುಕೊಂಡಿರಬಹುದು ಅದನ್ನ ಹೇಳ್ತಾ ಇದ್ದಾರೆ. ಫಲಮೂಲ ಕೃತಾಹಾರಂ ವೃತಂ ಶಿಷ್ಯ ಶತೈರ್ಮುನಿಂ ದೃಷ್ಟ್ವಾ ಪರಮ ಸಂತುಷ್ಟೌ ರಾಮಕೃಷ್ಣೌ ಜಗತ್ಪತಿ. ಜಗತ್ತಿಗೆ ಒಡೆಯರಾದಂತಹ ರಾಮಕೃಷ್ಣರು ಫಲ ಗಡ್ಡೆ ಗೆಣಸು ಇವುಗಳನ್ನು ತಿಂದುಕೊಂಡು ವಾಸ ಮಾಡುವಂತಹ ನೂರಾರು ಜನ ಶಿಷ್ಯರಿಂದ ಕೂಡಿಕೊಂಡಂತಹ ಆ ಮುನಿಯನ್ನು ನೋಡಿ ಬಹಳ ಸಂತೋಷಗೊಂಡ್ರು. ಪ್ರಣಾಮಂ ಚಕ್ರತುರ್ವೀರೌ ಯಥಾ ನ್ಯಾಯಮತಂದ್ರಿತೌ ಇದಂ ಹೋವಾಚ ಭಗವಾನ್ ಕೃಷ್ಣಸ್ತಂ ಮಣಿಪುಂಗವಂ. ಕೃಷ್ಣ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಯಾರವರು ಅಂತಂದ್ ಹೇಳಿದ್ರೆ ಪರಶುರಾಮ ದೇವರು. ಅಲ್ಲಪ್ಪ, ಕೃಷ್ಣನೂ ದೇವರೇ, ಪರಶುರಾಮನೂ ದೇವರೇ. ತನಗ್ ತಾನೇ ಯಾರಾದ್ರೂ ನಮಸ್ಕಾರ ಮಾಡ್ತಾರ? ಕನ್ನಡಿ ಎದುರುಗಡೆಯಲ್ಲಿ ನಿಂತ್ಕೊಂಡು ನಾನು ನನಗ್ ನಮಸ್ಕಾರ ಮಾಡ್ಕೊಳ್ತೇನೆ, ಏನು ಹುಚ್ಚ ಅಂತ ಕರೆಯೋದಿಲ್ಲೋ ಏನು? ಹಾಗಾದ್ರೆ ಕೃಷ್ಣನೋ ಪರಮಾತ್ಮನ ಅವತಾರವೇ, ಪರಶುರಾಮನೋ ಪರಮಾತ್ಮನ ಅವತಾರವೇ ಅಂತಾದಾಗ ಬಲರಾಮ ಬೇಕಾದ್ರೆ ನಮಸ್ಕಾರ ಮಾಡ್ಲಿ, ಕೃಷ್ಣ ಯಾಕೆ ನಮಸ್ಕಾರ ಮಾಡ್ಬೇಕು ಅಂತ ಯೋಚನೆ ಬರುತ್ತೆ. ಪ್ರಶ್ನೆಯಲ್ಲೇ ಉತ್ತರ ಇದೆ. ಕೃಷ್ಣ ಇಡೀ ಜಗತ್ತಿಗೆ ಒಡೆಯ ತಾನೆ. ಬಲರಾಮ ಅಣ್ಣನಾದ ಮಾತ್ರಕ್ಕೆ ಅವನಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಇಲ್ಲ, ಕೃಷ್ಣನ ಅವತಾರ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಮನುಷ್ಯರು ಯಾವ ರೀತಿಯಾಗಿ ಜೀವನದಲ್ಲಿ ತಾವು ನಡೆದುಕೊಂಡು ಹೋಗಬೇಕು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ತಾನೇ ಭಗವಂತನ ಅವತಾರವಾಗಿರೋದು. ಅದರಿಂದ ವಯಸ್ಸಿನಲ್ಲಿ ಹಿರಿಯವನಾಗಿದ್ದ ಕಾರಣದಿಂದಾಗಿ ಭೂಲೋಕದಲ್ಲಿ ಅಣ್ಣನಿಗೆ ತಮ್ಮನಾದವನು ಯಾವ ಗೌರವವನ್ನು ಸಲ್ಲಿಸಬೇಕೋ ಆ ಗೌರವವನ್ನು ಸಲ್ಲಿಸಿ ಜಗತ್ತಿಗೆ ತೋರಿಸಿಕೊಡ್ಬೇಕು. ಅದಕ್ಕೆ ಬಲರಾಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಬಲರಾಮನಿಗೆ ನಮಸ್ಕಾರ ಮಾಡ್ತಾನೆ ಹೇಗೋ ಅದರಂತೆಯೇ ಎಲ್ಲ ಅವತಾರಗಳಲ್ಲಿಯೂ ಕೂಡ ಪರಮಾತ್ಮ ತನ್ನ ಮೂಲ ರೂಪಗಳಿಂದ ಅವತಾರ ರೂಪಗಳಿಗಿಂತ ಅತ್ಯಂತ ಅಭಿನ್ನನಾದ್ರೂ ಪೂರ್ಣ ಶಕ್ತನಾದ್ರೂ ಕೂಡ ದುರ್ಜನರನ್ನ ಮೋಹ ಮಾಡ್ಲಿಕ್ಕೋಸ್ಕರ, ಜಗತ್ತಿನ ಜನರಿಗೆ ಮುನಿಗಳು ಬಂದಾಗ ಅವರಿಗೆ ಹೇಗೆ ಗೌರವವನ್ನು ತೋರಿಸ್ಬೇಕು ಅನ್ನುವ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ.
ಆಯ್ತು, ನಮಸ್ಕಾರ ಮಾಡಿ ಕೃಷ್ಣ ಮಾತನಾಡ್ತಾ ಇದ್ದಾನೆ. ಏನು ಅಂತ ಹೇಳಿದ ಪರಶುರಾಮರ ಬಳಿಯಲ್ಲಿ. ನಮಸ್ತೆ ಭಾರ್ಗವ ಶ್ರೀಮನ್ ಜಾಮದಗ್ನ್ಯ ತಪೋಧನ ರಾಮಕೃಷ್ಣೌ ಸ್ಮೃತೌ ಆವಾಂ ಕ್ವಚಿತ್ತೆ ಶ್ರವಣಂ ಗತೌ. ಜಮದಗ್ನಿ ಋಷಿಗಳೇ, ಜಮದಗ್ನಿ ಋಷಿಗಳ ಮಗನೇ ಜಾಮದಗ್ನ್ಯ ಅಂತ. ನಾವೆಲ್ಲ ಪರಶುರಾಮ ದೇವರ ಕಥೆಯನ್ನು ಕೇಳಿದ್ದೇವಲ್ಲ, ರೇಣುಕ ಜಮದಗ್ನಿ ಋಷಿಗಳ ಕಥೆಯನ್ನ. ಅದರಲ್ಲೂ ವಿಶೇಷವಾಗಿ ಜಮದಗ್ನಿಗಳಲ್ಲಿ ಈ ಪರಶುರಾಮ ಹುಟ್ಲಿಕ್ಕೆ ಜಮದಗ್ನಿ ಋಷಿಗಳ ಪತ್ನಿ ಆ ಕಾಲದಲ್ಲಿ ತಿನ್ನಬೇಕಾದ ಪ್ರಸಾದದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಭಕ್ಷಣ ಮಾಡಿದ್ರಿಂದಾಗಿ ಮಕ್ಕಳು ಅದಲು ಬದಲಾಗಿ ಹುಟ್ಟಿದರು ಅಂತ ಆ ಕಥೆಯನ್ನ ಆ ಸಂದರ್ಭದಲ್ಲಿ ಹೇಳಿದ್ದೆ. ಇರ್ಲಿ, ಆ ಪರಶುರಾಮ ದೇವರ ಕಥೆಯನ್ನ, ಅವರು ರೇಣುಕೆಯ ತಲೆಯನ್ನ ಕತ್ತರಿಸಿ ಹಾಕಿದ್ದನ್ನ, ತನ್ನ ತಮ್ಮಂದಿರ ತಲೆಯನ್ನ ಕತ್ತರಿಸಿ ಹಾಕಿದ್ದನ್ನ, ನಂತರದಲ್ಲಿ ತಂದೆಯ ಪ್ರಸನ್ನ ಮನಸ್ಕತೆ ಉಂಟಾದ ಮೇಲೆ ಅವರು ಎಲ್ಲರನ್ನ ಬದುಕಿಸಿಕೊಂಡಿದ್ದನ್ನ, ಕಾರ್ತವೀರ್ಯಾರ್ಜುನ ಬಂದು ತನ್ನ ತಂದೆಯಲ್ಲಿರುವಂತಹ ಕಾಮಧೇನುವನ್ನ ಅಪಹಾರ ಮಾಡಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟು ಕೊಡದೇ ಇದ್ದಾಗ ಜಮದಗ್ನಿ ಋಷಿಗಳ ತಲೆಯನ್ನ ಕತ್ತರಿಸಿ ಹೋಗಿದ್ದು. ಆ ನಂತರದಲ್ಲಿ ಪರಶುರಾಮ ದೇವರು 21 ಬಾರಿ ಭೂ ಪ್ರದಕ್ಷಿಣೆಯನ್ನ ಮಾಡಿ ದುಷ್ಟರಾದ ಕ್ಷತ್ರಿಯರೆಲ್ಲರನ್ನು ಕೂಡ ಸಂಹಾರ ಮಾಡಿದ ಕಥೆಯನ್ನು ನಾವು ಹಿಂದೆ ಗಮನಿಸಿದ್ದೇವೆ. ಅಂತಹ ಜಮದಗ್ನಿ ಋಷಿಗಳ ಮಗನಾದಂತಹ ಪರಶುರಾಮನಿಗೆ ಕೃಷ್ಣ ಸಂಬೋಧನೆ ಮಾಡ್ತಾ ಇದ್ದಾನೆ. ನಮಸ್ತೆ ಭಾರ್ಗವ ಶ್ರೀಮನ್, ಮಹಾಪರಾಕ್ರಮಿಗಳಾದ ಸಂಪದ್ಯುಕ್ತರಾದಂತಹ ಪರಶುರಾಮ ದೇವರೇ, ಜಮದಗ್ನಿ ಋಷಿಗಳ ಮಕ್ಕಳೇ, ತಪಸ್ವಿಗಳೇ, ನಿಮಗೆ ನಮಸ್ಕಾರ. ನಮಹತೆ, ನಿಮಗೆ ನಮಸ್ಕಾರ. ನಾವ್ ಯಾರು ಗೊತ್ತಾಯ್ತಾ? ನಮ್ ಹೆಸರನ್ನ ಎಲ್ಲಾದ್ರೂ ಕೇಳಿದ್ದೀರಾ? ನಮಗೆ ರಾಮ ಮತ್ತು ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಗರ್ಗಾಚಾರ್ಯರು. ನಮ್ಮ ಕಥೆಯನ್ನ, ನಮ್ಮ ಕುರಿತಾಗಿ ಯಾವ್ದಾದ್ರೂ ಘಟನೆಗಳನ್ನ ಯಾರ ಕಡೆಯಿಂದಲಾದ್ರೂ ಕೇಳಿದ್ದೀರಾ? ನಿಮ್ಮ ಕಿವಿಗೆ ನಮ್ಮ ಕಥೆ ಏನಾದ್ರೂ ಕೇಳಿಸಿದೆಯಾ ಅಂತ ರಾಮಕೃಷ್ಣರು ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ವಸುದೇವನ ಮಗನಾದಂತಹ ಕೃಷ್ಣ ಪರಶುರಾಮ ದೇವರನ್ನು ಕುರಿತು ಕೇಳಿದಾಗ ಬಹಳ ಸಂತೋಷದಿಂದ ಪರಶುರಾಮ ದೇವರ ಮುಖ ಅರಳಿ ಬಿಟ್ಟಿದೆ. ನಿಮ್ಮ ಕಥೆಯನ್ನು ಕೇಳಿದವರು ಯಾರಿದ್ದಾರೆ? ನಿಮ್ಮೆಲ್ಲ ಕಥೆಗಳನ್ನು ಕೇಳಿದ್ದೇವೆ. ಬನ್ನಿ, ನನ್ನ ಆಶ್ರಮಕ್ಕೆ ಬಂದಿದ್ದೀರಿ, ನಿಮಗೆ ಸ್ವಾಗತ. ನೀವು ಯದುಕುಲದಲ್ಲಿ ಹುಟ್ಟಿದ್ದೀರಿ, ಸಾಕ್ಷಾತ್ ಪರಮಾತ್ಮನ ಅವತಾರನೇ ನೀನು ಅಂತ ನನಗೆ ಗೊತ್ತಿಲ್ಲವೇನೋ? ಗೊತ್ತಿದೆ ಅಂತ ಸಾಮಾನ್ಯ ತಪಸ್ವಿಯ ಹಾಗೆ ಪರಶುರಾಮ ದೇವರು ಕೃಷ್ಣನ ಎದುರಿನಲ್ಲಿ ಮಾತನಾಡ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಮೂಲ ಕಾರಣನಾದವನು ನೀನು. ಜಗತಾಂ ಆದಿಪುರುಷಂ, ಜಗತ್ತಿನ ಪ್ರತಿಯೊಂದು ಸೃಷ್ಟಿಗಳ ಮೊದಲಿಗೆ ಇರುವವನು ನೀನು. ಎಲ್ಲ ಜಗತ್ತಿನ ಸೃಷ್ಟಿಗೂ ಮೂಲ ಕಾರಣನಾದವನು ನೀನು. ಇಂತಹ ಪುಂಡರೀಕಾಕ್ಷನೇ, ಕಮಲದಂತಹ ಕಣ್ಣುಗಳುಳ್ಳವನೇ ಕೃಷ್ಣ, ನಿನಗೆ ನಮಸ್ಕಾರ ಅಂತ ಮತ್ತೆ ವಾಪಸ್ಸು ಪರಶುರಾಮ ದೇವರು ಕೃಷ್ಣನಿಗೆ ನಮಸ್ಕಾರ ಮಾಡಿದ ಹಾಗೆ ತೋರಿಸಿಕೊಳ್ತಾ ಇದ್ದಾರೆ. ಪರಶುರಾಮ ದೇವರ ಆಯುಷ್ಯ ಸಾವಿರಾರು ವರ್ಷಗಳಷ್ಟು. ರಾಮಕೃಷ್ಣರು ಬಂದು ಪರಶುರಾಮ ದೇವರಿಗೆ ನಮಸ್ಕಾರ ಮಾಡಿದಂತೆ ನಟಿಸಿದರೆ, ಪರಶುರಾಮ ದೇವರು ಕೃಷ್ಣನಿಗೆ ನಮಸ್ಕಾರ ಮಾಡಿದಂತೆ ನಟಿಸ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಬಂದಿದ್ದೀರಿ? ಇಡೀ ಜಗತ್ತಿನಲ್ಲಿ ನಿಮ್ಮ ಪರಾಕ್ರಮಕ್ಕೆ ದೊಡ್ಡದಾದ ಹೆಸರಿದೆ. ಪರಾಕ್ರಮಿಗಳಾದಂಥ ನೀವು ಈ ಕಾಡಿನ ಮಾರ್ಗದಿಂದ ಯಾವುದಕ್ಕೋಸ್ಕರ ಬಂದಿದ್ದೀರಿ ಅಂತ ಹೇಳಿದಾಗ ರಾಮಕೃಷ್ಣರು ಮುಂದೆ ಕಥೆಯನ್ನು ಹೇಳ್ತಾರೆ. ಇತ್ಯುಕ್ತಸ್ತೇನ ಧರ್ಮಾತ್ಮ ವಾಸುದೇವೇನ ಭಾರ್ಗವಃ ನಿರೀಕ್ಷ್ಯ ಮಾಧವೌ ಪ್ರಾಹ ಪ್ರೀತ್ಯುತ್ಫುಲ್ಲ ಮುಖೇ ಕ್ಷಣಃ. ರಾಮಕೃಷ್ಣರು ಬಂದಿದ್ದಾರೆ ಅಂತ ಗೊತ್ತಾದ ತತ್ಕ್ಷಣದಲ್ಲಿ ಪರಶುರಾಮ ದೇವರ ಮುಖ ಅರಳಿ ಬಿಟ್ಟಿದೆ. ಸೂರ್ಯ ಬಂದಾಗ ಕಮಲದ ಮುಖ ಅರಳುವಂತೆ, ಕಮಲದ ಹೂ ಅರಳುವಂತೆ ರಾಮಕೃಷ್ಣರು ಬಂದಾಗ ಇವರ ಮುಖ ಅರಳುತ್ತಾ ಇದೆ. ಪರಶುರಾಮ ದೇವರ ಮುಖ ಅರಳುತ್ತಾ ಇದೆ. ಮಕ್ಕಳು ಬಂದಾಗ ಪೋಷಕರ ಮುಖ ಅರಳುವಂತೆ, ಮಕ್ಕಳು ಬೆಳೀತಾ ಇದ್ದಾಗ ಮಕ್ಕಳ ಸಾಧನೆಯನ್ನು ನೋಡಿ ತಂದೆ ತಾಯಿಗಳ ಎದೆ ಉಬ್ಬುವ ಹಾಗೆ ರಾಮಕೃಷ್ಣರು ಬಂದಾಗ ಪರಶುರಾಮ ದೇವರ ಮುಖ ಅರಳುತ್ತಾ ಇದೆ. ಬಂದವರಿಗೆ ಸ್ವಾಗತವನ್ನು ಹೇಳ್ತಾ ಇದ್ದಾರೆ. ಸ್ವಾಗತಂ ತೇ ಯದುಶ್ರೇಷ್ಠ ಸಾಗ್ರಜಾಯ ಮಹಾತ್ಮನೆ ಜಾನೇ ತ್ವಾಂ ಯದುಷೂತ್ಪನ್ನಂ ಭಗವಂತ ಮಧೋಕ್ಷಜಂ. ಅಣ್ಣನ ಜೊತೆಯಲ್ಲಿ ಬಂದಂತಹ ಕೃಷ್ಣನೇ, ನಿನಗೆ ಸ್ವಾಗತ. ನೀ ಯಾರು ಅಂತ ಗೊತ್ತಿದೆ ಅಪ್ಪ.
ಅಧೋಕ್ಷಜ ಸಾಕ್ಷಾತ್ ಭಗವಂತನೇ ನೀನು ಕೃಷ್ಣನಾಗಿ ಅವತಾರ ಮಾಡಿದ್ದೆ ಅಂತ ನಿನ್ನ ಕಥೆ ಗೊತ್ತಿಲ್ಲೇನೋ? ಗೊತ್ತಿದೆ ನನಗೆ. ಇಡೀ ಜಗತ್ತಿನ ಪ್ರತಿಯೊಂದು ಕಾರ್ಯಗಳ ಮೂಲ ಕಾರಣನಾದವನು ನೀನು, ಜಗತ್ತಿನ ಆದಿ ಪುರುಷ ನೀನೆ. ಇಂತಹ ನಿನಗೆ ನಮಸ್ಕಾರ. ಇಡೀ ಜಗತ್ತಿಗೆ ಮೂಲ ಕಾರಣನಾದಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ಯಾವುದಕ್ಕೋಸ್ಕರ ಬಂದಿದ್ದೀರಿ? ಕಾರ್ಯಾಣಾಂ ಕಾರಣಂ ಪೂರ್ವಂ ಜಗತಾಂ ಆದಿಪುರುಷಂ ನಮಸ್ತೆ ಪುಂಡರೀಕಾಕ್ಷ ವಿಶ್ವಲೋಕೈಕ ಕಾರಣ. ಇಡೀ ಜಗತ್ತಿಗೆ ಪ್ರಧಾನವಾಗಿ ಸ್ವತಂತ್ರನಾಗಿ ಕಾರಣನಾದವ ನೀನು ಒಬ್ಬರೇ. ನಿನ್ನನ್ನು ಬಿಟ್ಟು ಬೇರೆ ಯಾರು ಸ್ವತಂತ್ರ ಕಾರಣರಲ್ಲ. ಅಂತಹ ನಿನಗೆ ಸ್ವಾಗತ ಅಂತ ಹೇಳ್ತಾ ಇದ್ದಾನೆ. ಯಾವುದಕ್ಕೋಸ್ಕರ ಬಂದಿದ್ದೀರಿ? ಕಿಮರ್ಥಮಿಹ ಸಂಪ್ರಾಪ್ತೌ ಭವಂತೌ ವಿಶ್ವವಂದಿತೌ ಇತ್ಯುಕ್ತೌ ಜಾಮದಗ್ನೇನ ರಾಹತು ರಾಮಕೇಶವೌ. ಯಾವುದಕ್ಕೋಸ್ಕರ ಬಂದಿದ್ದೀರಿ? ಏನು ಉದ್ದೇಶ ಇಟ್ಟುಕೊಂಡು ಈ ಸ್ಥಳಕ್ಕೆ ಬಂದಿದ್ದೀರಿ ಕಾಡಿನ ದಾರಿಯಲ್ಲಿ ಅಂತ ಹೇಳಿದಾಗ ರಾಮಕೃಷ್ಣರಿಬ್ರು ಕೂಡ ಹೇಳ್ತಾ ಇದ್ದಾರೆ, ಏನಿಲ್ಲ, ಇಲ್ಲಿ ಗೋಮಂತ ಅಂತ ಒಂದು ಪರ್ವತ ಇದೆ. ಆ ಪರ್ವತವನ್ನ ಪರ್ವತ ದುರ್ಗವನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಅಂದ್ರೆ ಏನರ್ಥ? ನಮ್ಮ ರಾಜ್ಯದ ವಿಸ್ತಾರವನ್ನ ಅಲ್ಲಿವರೆಗೂ ಮಾಡ್ಕೊಳ್ಬೇಕು ಅಂತ ಆಸೆ ಇದೆ. ನಾವು ಅಲ್ಲಿವರೆಗೂ ನಮ್ಮ ರಾಜ್ಯವನ್ನ ವಿಸ್ತರಣೆ ಮಾಡಿದೆವು ಅಂತಾದ್ರೆ ಆ ದುರ್ಗವನ್ನ ದಾಟಿ ಯಾರಿಗೂ ಬರ್ಲಿಕ್ಕಾಗೋದಿಲ್ಲ. ಏನು, ನಮ್ಮ ದೇಶದಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ರಾಷ್ಟ್ರ ಇದೆ ಅಂತ ಅಂದುಕೊಳ್ಳೋಣ. ಈ ಪಾಕಿಸ್ತಾನದಿಂದ ನಮ್ಮ ದೇಶಕ್ಕೆ ಯಾವುದೇ ಆಕ್ರಮಣ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಪಾಕಿಸ್ತಾನವನ್ನ ಸೋಲಿಸಿ ಅದರ ಜಾಗವನ್ನೆಲ್ಲ ನಾವು ತೆಗೆದುಕೊಂಡು ಬಿಟ್ರೆ ಅದರಿಂದ ನಮಗೆ ಏನ್ ಆಪತ್ತಿದೆ? ಅದು ನಮ್ಮದೇ ಆಯ್ತಲ್ಲ. ಅದ್ರ ಒಳಗಡೆ ಇರೋರನ್ನ ನಮ್ಮ ರಾಜ್ಯದ ಆಡಳಿತಕ್ಕೆ ಒಳಪಡಿಸಿ ನಾವು ಬೇಕಾದಾಗ ಆ ಜನ ಇರೋ ಹಾಗೆ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವ ಹಾಗೆ ಮಾಡಿಕೊಳ್ಳಬಹುದಲ್ಲ. ರೇಖೆಯನ್ನು ದೊಡ್ಡದು ಮಾಡಿಕೊಂಡು ಬಿಡೋದು. ಅದರಂತೆ ರಾಮಕೃಷ್ಣರು ಹೇಳ್ತಾ ಇದ್ದಾರೆ, ನಮ್ಮ ರಾಜ್ಯದ ವಿಸ್ತಾರವನ್ನ ಬಯಸ್ತಾ ಇದ್ದೇವೆ. ಯಾವುದಕ್ಕೋಸ್ಕರ? ನಮಗ್ ದೊಡ್ಡ ಸಂಪತ್ತು ಬೇಕು, ಅದಕ್ಕೋಸ್ಕರ ಅಲ್ಲ. ರಾಜ್ಯದ ರಕ್ಷಣೆ ಆಗ್ಬೇಕು, ರಾಜ್ಯದಲ್ಲಿರುವ ಪ್ರಜೆಗಳ ರಕ್ಷಣೆ ಆಗ್ಬೇಕು. ಜರಾಸಂಧ ಮುಂತಾದವರೆಲ್ಲ ಅನೇಕ ಬಾರಿ ಆಕ್ರಮಣ ಮಾಡಿದಾಗ ನಗರದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಪ್ರಾಣಾಪಾಯದ ಭಯ ಉಂಟಾಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ರಾಜ್ಯಕ್ಕೆ ದೊಡ್ಡದಾದಂತಹ ಒಂದು ಅರಣ್ಯ ದುರ್ಗವನ್ನ ಮಾಡಿಕೊಂಡು ಅದನ್ನು ದಾಟಿ ಯಾವ ಶತ್ರುಗಳು ಇಡೀ ರಾಜ್ಯವನ್ನ ಪ್ರವೇಶ ಮಾಡ್ಲಿಕ್ಕೆ ಹೆದರಿ ಬಿಡಬೇಕು. ಅಂತಹ ದೊಡ್ಡ ಅರಣ್ಯ ದುರ್ಗವನ್ನ ಹುಡುಕ್ತಾ ಬಂದಿದ್ದೇವೆ. ಅಂತಹ ಅರಣ್ಯ ದುರ್ಗ ಗೋಮಂತ ಅಂತ ಗೊತ್ತಿದೆ ಅಂತ ಹೇಳಿದಾಗ ಇವರ ಮಾತನ್ನು ಕೇಳಿದಂತಹ ಪರಶುರಾಮ ದೇವರು ವಾಪಸ್ ಹೇಳ್ತಾ ಇದ್ದಾರೆ, ಹೌದಾ, ಹಾಗಾದ್ರೆ ಒಳ್ಳೇದಾಯ್ತು. ಹೀಗೆ ನೇರವಾಗಿ ನಡೆದುಕೊಂಡು ಹೋಗಿ ಇದರ ಗೋಮಂತ ಅಂತ ಪರ್ವತ ಇದೆ. ಆ ಪರ್ವತವನ್ನು ಈಗ ಆಳ್ತಾ ಇರೋದು ಕರವೀರಪುರ ಅಂತ ಒಂದು ನಗರ ಇದೆ. ಆ ನಗರದ ಕೆಳಗಡೆಯಲ್ಲಿ ಒಬ್ಬ ರಾಜ ಇದ್ದಾನೆ. ಅವನು ಕೂಡ ವಾಸುದೇವ ಅಂತಾನೆ. ವಾಸುದೇವ ಅಂದ್ರೆ ಸರಳ ಅಲ್ಲ. ಈ ವಸುದೇವನ ಮಗನಾದಂತಹ ಕೃಷ್ಣ ಹೇಗೆ ವಾಸುದೇವನೋ ಅದೇ ರೀತಿಯಾಗಿ ಅವನು ವಸುದೇವನ ಮಗನೇ. ವಸುದೇವನಿಗೆ ಅನೇಕ ಜನ ಹೆಂಡಂದಿರಿದ್ರು. ಆ ಅನೇಕ ಜನ ಹೆಂಡಂದಿರಲ್ಲಿ ದೇವಕಿಯು ಒಬ್ಳು, ರೋಹಿಣಿಯು ಒಬ್ಳು. ದೇವಕಿಯ ಮಗನಾಗಿ ಕೃಷ್ಣ ಹುಟ್ಟಿದ್ದಾನೆ, ರೋಹಿಣಿಯ ಮಗನಾಗಿ ಬಲರಾಮ ಹುಟ್ಟಿದ್ದಾನೆ. ಹಾಗೆ ಇನ್ನೊಬ್ಬಳ ಮಗನಾಗಿ ಒಬ್ಬ ಹುಟ್ಟಿದ್ದ, ಅವನು ವಾಸುದೇವ ಅಂತ. ಆದ್ರೆ ಅವನು ಯದುಕುಲದಲ್ಲಿ ಸೇರ್ಲಿಲ್ಲ. ಯಾಕೆ ಅಂತಂದ್ರೆ ಆ ಮಗಳನ್ನ ವಸುದೇವನಿಗೆ ಕೊಟ್ಟು ಮದುವೆ ಮಾಡುವ ಕಾಲದಲ್ಲಿಯೇ ಪುತ್ರಿಕಾ ಪುತ್ರ ಧರ್ಮವನ್ನು ಇಟ್ಕೊಂಡು ಈ ಮಗಳಲ್ಲಿ ಯಾವ ಗಂಡು ಮಗು ಹುಟ್ಟತ್ತೋ ಅದನ್ನ ನನಗ್ ಕೊಡ್ಬೇಕು ಅಂತ ಕರವೀರಪುರದ ರಾಜ ಕರಾರು ಮಾಡಿಕೊಂಡೇ ತನ್ನ ಮಗಳನ್ನ ವಸುದೇವನಿಗೆ ಕೊಟ್ಟು ಮದುವೆ ಮಾಡಿದ್ದ. ಅವಳಲ್ಲಿ ಹುಟ್ಟಿದ ಮಗ ಈ ವಾಸುದೇವ, ಶೃಗಾಲ ವಾಸುದೇವ ಅಂತ ಕರೀತಾರೆ. ಅಂತಹ ಶೃಗಾಲ ವಾಸುದೇವನ ಆಡಳಿತಕ್ಕೆ ಒಳಪಟ್ಟದ್ದಾಗಿದೆ. ಅಂದ್ರೆ ನಿನ್ನ ಚಿಕ್ಕಮ್ಮನ ಮಗ, ನಿನ್ನ ಸವತಿಯ ಮಗ, ನಿನ್ನ ತಾಯಿಯ ಸವತಿಯ ಮಗ ಅವನು. ಅವನ ಹತೋಟಿಯಲ್ಲಿ ಆ ರಾಜ್ಯ ಇದೆ. ಅವನು ನಿಮ್ಮಿಬ್ಬರನ್ನ ಕಂಡ್ರು ಉರಿದು ಬೀಳ್ತಾ ಇದ್ದಾನೆ. ಅದರಲ್ಲೂ ಕೃಷ್ಣ ನೀನು ಅಂತಂದ್ರೆ ಆ ವಾಸುದೇವನಿಗೆ ಬಹಳ ಸಿಟ್ಟು. ಅವನನ್ನು ಸಮರದಲ್ಲಿ ಕೊಂದು ನೀವು ಆ ಶೈಲವನ್ನ, ಆ ಇಡೀ ಪರ್ವತವನ್ನ ನಿಮ್ಮ ಹತೋಟಿಗೆ ತಂದುಕೊಳ್ಳಿ ಅಂತ ಈ ರೀತಿಯಾಗಿ ಪರಶುರಾಮ ದೇವರು ಹೇಳಿದಾಗ ಬಲರಾಮ ಮತ್ತು ಕೃಷ್ಣ ಇವರಿಬ್ಬರು ಕೂಡ ಹೋಗಿ ದಕ್ಷಿಣ ದಿಕ್ಕಿನ ಕಡೆಯಲ್ಲಿ ಮುಂದೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ದಕ್ಷಿಣಾಪಥಕ್ಕೆ ಹೋಗ್ತಾ ಅದರಲ್ಲಿ ಗೋಮಂತ ಅಂತ ಪರ್ವತವನ್ನು ನೋಡ್ತಾ ಇದ್ದಾರೆ. ಹೇಗಿದೆ ಆ ಪರ್ವತ?
ಆ ಪರ್ವತದಲ್ಲಿ ಬೆಳೆದಂತಹ ದೊಡ್ಡ ದೊಡ್ಡ ಮರಗಳು ಆಕಾಶವನ್ನು ಮುತ್ತಿಕ್ಕುವ ಹಾಗಿದೆ. ಪರ್ವತವೇ ಅಷ್ಟು ಎತ್ತರವಾಗಿದೆ. ಆ ಎತ್ತರವಾದಂತಹ ಪರ್ವತದ ಮರಗಳು ಮತ್ತೂ ಎತ್ತರಕ್ಕೆ ಚಾಚಿ ಆಕಾಶವನ್ನು ಮುತ್ತಿಕ್ಕುವ ಹಾಗೆ ಕಾಣಿಸ್ತಾ ಇದೆ. ಇದನ್ನೇ ಹೇಳ್ತಾ ಇದ್ದಾರೆ. ಗೋಮಂತಂ ದ್ರಷ್ಟುಮಿಚ್ಛಾವೋ ದುರ್ಗ ಹೇತೋರಿತಿ ಪ್ರಭೋ ತದಾ ಕರ್ಣ್ಯಾ ಬ್ರವೀದ್ ರಾಮೋ ಜಾಮದಗ್ನ್ಯೋ ಜನಾರ್ದನಂ. ಈ ರೀತಿಯಾಗಿ ಗೋಮಂತ ಪರ್ವತವನ್ನು ನೋಡ್ಲಿಕ್ಕೆ ಬಯಸಿದ್ದೇವೆ ನಮ್ಮ ರಾಜ್ಯದ ರಕ್ಷಣೆಗೋಸ್ಕರ ಅಂತ ಕೇಳಿದಾಗ, ನಮ್ಮ ರಾಜ್ಯವನ್ನ ಬೇರೆ ಯಾರು ಆಕ್ರಮಿಸಬಾರದು ಅಂತಂದ್ರೆ ನಮ್ಮ ರಾಜ್ಯಕ್ಕೆ ದೊಡ್ಡ ರಕ್ಷಣೆ ಬೇಕು. ಅದಕ್ಕೋಸ್ಕರ ದೊಡ್ಡದಾದ ಪರ್ವತವನ್ನ ನೋಡಿ ನಾವು ಇದಕ್ಕೆ ಅಂತ ನೋಡ್ತಾ ಇದ್ದೇವೆ ಅಂತಂದಾಗ, ಅದನ್ನ ಕೇಳಿ ಪರಶುರಾಮ ದೇವರು ಹೇಳ್ತಾ ಇದ್ದಾರೆ, ಏವಮಸ್ತು ಮಹಾಬಾಹೋ ಗೋಮಂತಂ ಗಚ್ಚ ಸಾಗ್ರಜಃ. ನಿಮ್ಮ ಅಣ್ಣನ ಜೊತೆಯಲ್ಲಿ ಗೋವರ್ಧನ ಪರ್ವತ ಗೋಮಂತ ಪರ್ವತಕ್ಕೆ ಹೋಗೋ. ಕರವೀರಪುರ ಅಂತ ಒಂದು ನಗರ ಇದೆ, ಅದು ಗೋಮಂತ ಪರ್ವತದ ಕೆಳಭಾಗದಲ್ಲಿಯೇ ಇದೆ. ಸಕಾಲ ವಾಸುದೇವೇನ ಸಯುವಾಂ ನ ಸಹಿಷ್ಯಸಿ ನ ಸಹಿಷ್ಯತಿ. ಅದನ್ನ ಯಾರು ರಕ್ಷಣೆ ಮಾಡ್ತಾ ಇರೋದು? ಸಕಾಲ ವಾಸುದೇವ ಅಂತ ಒಬ್ಬನಿದ್ದಾನೆ, ಅವನು ಆ ರಾಜ್ಯವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಇದು ಈ ಟೆರಿಟರಿ ಈಗ ಆ ಗೋಮಂತ ಪರ್ವತ ಆ ಕರವೀರಪುರವನ್ನ ಆಳ್ತಾ ಇರುವಂತಹ ಆ ಶೃಗಾಲ ವಾಸುದೇವನ ಹತೋಟಿಗೆ ಒಳಪಟ್ಟದ್ದಾಗಿದೆ. ಅವನನ್ನ ಯುದ್ಧದಲ್ಲಿ ಕೊಂದು ಗೋಮಂತ ಪರ್ವತವನ್ನು ನೀವು ಪಡಿರಿ ಅಂತ ಪರಶುರಾಮ ದೇವರು ಹೇಳ್ತಾ ಇದ್ದಾರೆ. ಶೃಗಾಲ ವಾಸುದೇವೇನ ಸಯುವಾಂ ನ ಸಹಿಷ್ಯತಿ ತಂ ಹತ್ವಾ ಸಮರೇ ಶೈಲಂ ಗೋಮಂತಂ ಸಾಧ್ವವಾಪ್ಸ್ಯಥ ಇತ್ಯುಕ್ತೌ ತೇನ ರಾಮೇಣ ಜಾಮದಗ್ನೇನ ಮಾಧವೌ ತಮನುಜ್ಞಾಪ್ಯ ಸರ್ವಜ್ಞಂ ಜಗ್ಮತುರ್ದಕ್ಷಿಣಾಮುಖೇ. ಈ ರೀತಿಯಾಗಿ ರಾಮನಿಂದ ಜಮದಗ್ನಿ ಋಷಿಗಳ ಮಕ್ಕಳಿಂದ ಪರಶುರಾಮ ದೇವರಿಂದ ಆಜ್ಞಪ್ತರಾದ ಅವರಿಬ್ರು ಸೂಚಿಸಲ್ಪಟ್ಟ ಅವರಿಬ್ರು ಕೂಡ ಅವರ ಅನುಜ್ಞೆಯನ್ನು ಪಡೆದು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ತೌ ತಥಾ ಯದುಷಾರ್ದೂಲೌ ಗಚ್ಚಂತೌ ದಕ್ಷಿಣಾ ಪಥಂ ಪ್ರದರ್ಶ ತುಷ್ಟ ಗೋಮಂತಂ ಅಭ್ರಂಕಶ ಮಹಾದ್ರುಮಂ. ಅಭ್ರಂಕಶ ಆಕಾಶವನ್ನೇ ಮುತ್ತಿಕ್ಕುವ ಹಾಗೆ, ಆಕಾಶದ ಜೊತೆಯಲ್ಲಿ ಭೂಮಿಗೆ ನಾವು ಈ ಕಡೆ ಎರಡು ಬಟ್ಟೆ ತುಂಡಾಗಿದ್ರೆ ಮಧ್ಯದಲ್ಲಿ ದಾರವನ್ನ ಹಾಕಿ ಎರಡನ್ನು ಹೊಲಿತೇವಲ್ಲ, ಅದರಂತೆ ಭೂಮಿಯನ್ನ ಆಕಾಶವನ್ನ ಹೊಲೆಯುವ ದಾರದಂತಿರುವಂತಹ ಎತ್ತರವಾದ ಮರಗಳ ಸಮೂಹವನ್ನ ನೋಡ್ತಾ ಇದ್ದಾರೆ. ಆ ಗೋಮಂತ ಪರ್ವತದ ಕೆಳಗಡೆಯಲ್ಲಿಯೇ ಅದ್ಭುತವಾದ ಕರವೀರಪುರ ಅನ್ನುವಂತಹ ನಗರವನ್ನು ನೋಡ್ತಾ ಇದ್ದಾರೆ. ಎತ್ತೆತ್ತರವಾದಂತಹ ಮನೆಗಳು, ವಿಚಿತ್ರವಾದ ಪ್ರಾಕಾರಗಳು, ಅದ್ಭುತವಾದಂತಹ ತಳಿರು ತೋರಣಗಳಿಂದ ಅಲಂಕೃತವಾದಂತಹದ್ದು. ಅಂಥ ನಗರವನ್ನು ನೋಡಿ ಇದನ್ನ ವಶಕ್ಕೆ ಪಡಿಬೇಕು ಅಂತಂದುಕೊಂಡು ರಾಮಕೃಷ್ಣರು ಜೋರಾಗಿ ಶಂಖಧ್ವನಿಯನ್ನು ಮಾಡ್ತಾ ಇದ್ದಾರೆ. ಚಕ್ರ ಶಂಖ ಗದಾ ಪದ್ಮಗಳನ್ನು ಧರಿಸಿದ ಕೃಷ್ಣನ ಈ ಶಂಖಧ್ವನಿಯನ್ನು ಕೇಳಿ ಶ್ರೀಕಾಲವಾಸುದೇವನಿಗೆ ಗೊತ್ತಾಯ್ತು ಇದು ಕೃಷ್ಣನೇ ಬಂದಿದ್ದು ಅಂತ. ಬಹಳ ಸಿಟ್ಟು ಬಂತು. ಕೃಷ್ಣರಾಮರ ಮೇಲೆ ಯುದ್ಧಕ್ಕೋಸ್ಕರ ಅಂತ ಬರ್ತಾ ಇದ್ದಾನೆ. ಅನೇಕ ಪಾದಾತಿಗಳು ಅಂದ್ರೆ ನೆಲದ ಮೇಲೆ ನಿಂತು ಯುದ್ಧವನ್ನು ಮಾಡುವವರು, ಕುದುರೆ ಮೇಲೆ ನಿಂತು ಯುದ್ಧವನ್ನು ಮಾಡೋರು, ರಥದ ಮೇಲೆ ನಿಂತುಕೊಂಡು ಯುದ್ಧ ಮಾಡೋರು, ಆನೆ ಮೇಲೆ ನಿಂತುಕೊಂಡು ಯುದ್ಧ ಮಾಡೋರು, ಇವರೆಲ್ಲರನ್ನು ಕರ್ಕೊಂಡು ಇವರಿಬ್ಬರೇ ಬಂದಿದ್ದಾರೆ, ಜಾಸ್ತಿ ಜನ ಬಂದೇ ಇಲ್ಲ ಈಗ. ಹಾಗೆ ಹೇಗಿದೆ ಪ್ಲೇಸ್ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದವರು ಬಂದ ಕೆಲಸಕ್ಕಿಂತ ಮಿಕ್ಕಿದ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅನೇಕ ಬಾಣಗಳ ರಾಶಿಯಿಂದ ಮಳೆಯಿಂದ ಇವರನ್ನ ಮುಚ್ಚಿ ಹಾಕಬೇಕು ಅಂತಂದುಕೊಂಡು ಚೆನ್ನಾಗಿ ಬಾಣ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಬೇರೆ ಯಾರಿಗೂ ಕೂಡ ಹಿಮ್ಮೆಟ್ಟಿಸ್ಲಿಕ್ಕೆ ಆಗದೆ ಇರುವಂತಹ ಅಪಾರವಾದ ಸೈನ್ಯ, ಅದನ್ನ ನೋಡ್ತಾ ಇದ್ದಾರೆ. ಕರವೀರ ಪುರಂಚೈವ ತನ್ಮೂಲೆ ತುಂಗ ತೋರಣಂ ದೃಷ್ಟ್ವಾ ವಿಚಿತ್ರ ಪ್ರಾಕಾರಂ ಹರ್ಮ್ಯ ಪ್ರಾಸಾದ ಗೋಪುರಂ. ಕರವೀರಪುರ ಅಂತ ಆ ಪಟ್ಟಣದ ಕೆಳಗಡೆಯಲ್ಲಿಯೇ ಎತ್ತರವಾದಂತಹ ತೋರಣಗಳಿಂದ ಅಲಂಕೃತವಾದಂತಹ ಆ ನಗರವನ್ನು ನೋಡಿ ಹರ್ಮ್ಯ ಪ್ರಾಸಾದ ಗೋಪುರಂ. ಹರ್ಮ್ಯ ದೊಡ್ಡ ದೊಡ್ಡದ ಎತ್ತರವಾದಂತಹ ಮರಗಳು, ಪ್ರಾಸಾದ ಅಂತಂದು ಹೇಳಿದ್ರೆ ಉಪ್ಪರಿಗೆಗಳು, ಬಾಲ್ಕನಿಗಳು, ಅವು ಎಲ್ಲ ಇರುವಂತಹ ಗೋಪುರಗಳಿಂದ ಕೂಡಿದಂತಹ ದೊಡ್ಡ ದೊಡ್ಡ ರಾಜರ ಬಂಗಲೆಗಳು, ಇವೆಲ್ಲವನ್ನು ನೋಡ್ತಾ ಇದ್ದಾರೆ. ನೋಡಿ ಕೃಷ್ಣ ಏನ್ ಮಾಡ್ದ, ಶಂಖ ಮಾಧ್ಮಾಪಯಾಮಾಸ ಶಂಖ ಚಕ್ರ ಗದಾಧರ
ತಸ್ಯ ಶಂಖಧ್ವನಿಂ ಶ್ರುತ್ವಾ ಭೂಪಾಲಃ ಕ್ರೋಧ ವಿಹ್ವಲಃ. ಶಂಖಚಕ್ರ ಗದಾ ಇವುಗಳನ್ನು ಧರಿಸಿರುವಂತಹ ಆ ಕೃಷ್ಣ ಶಂಖದ ಧ್ವನಿಯನ್ನು ಜೋರಾಗಿ ಮಾಡಿದಾಗ ಅದನ್ನು ಕೇಳಿ ಆ ರಾಜ್ಯದ ರಾಜನಾದಂತಹ ಇವನು ಬಹಳ ಸಿಟ್ಟಿಕೊಂಡ. ಅವನ ಹೆಸರೇನು? ಶೃಗಾಲೋ ವಾಸುದೇವಾಖ್ಯ ಪ್ರತ್ಯಗಾದ್ಯದು ನಂದನೋ ಸೋಭ್ಯೇತ್ಯ ಬಹುಪಾದಾತಿ ತುರಂಗ ರಥ ಕುಂಜರ. ಅನೇಕ ತನ್ನ ಸೈನ್ಯದ ಇವುಗಳನ್ನು ತಗೊಂಡು ಇವ್ರ ಮೇಲೆ ಯುದ್ಧಕ್ಕೋಸ್ಕರ ಬರ್ತಾ ಇದ್ದಾನೆ. ಬಂದ್ ಹಾಗೆ ನಿಲ್ಲಿಲ್ಲ, ಬಹಳ ಬಾಣಗಳಿಂದ ಇವರನ್ನ ಸುತ್ತುವರಿದ. ಅಭ್ಯವರ್ಷ ಛಾದಯನ್ನಿವ ಮಾಧವು ತದನೀಕ ಮನಾದೃಶ್ಯಂ ದೃಷ್ಟ ಯಾದವ ಸತ್ತಮು. ಸುಲಭವಾಗಿ ಸೆರೆ ಸಿಕ್ಕುವಂತಹದ್ದಲ್ಲ ಅಂತ ತಿಳಿದುಕೊಂಡು ಬಹಳ ಪರಾಕ್ರಮದಿಂದ ಕೂಡಿಕೊಂಡು ಅವರಿಬ್ಬರೇ ಪದಾತಿಗಳಾಗಿ ಇಡೀ ಸೈನ್ಯವನ್ನ ಆಕ್ರಮಣ ಮಾಡ್ತಾ ಇದ್ದಾರೆ. ಇವರಿಬ್ರು ಆಕ್ರಮಣ ಮಾಡ್ತಾ ಇದ್ರೆ ಸಮುದ್ರ ಮುಂದೆ ಬರಬೇಕು ಅಂತ ಹೊರಡ್ತು ಅಂದ್ರೆ ಆ ತೀರ ಆ ಸಮುದ್ರ ಮುಂದಕ್ಕೆ ಬರದೇ ಇರೋ ಹಾಗೆ ತಡೀತಾ ಇರುತ್ತಲ್ಲ ಸಮುದ್ರದ ಅಲೆಗಳನ್ನ. ಹಾಗೆ ರಾಮಕೃಷ್ಣರನ್ನ ಇವನ ಇಡೀ ದೊಡ್ಡ ಸೈನ್ಯ ತೀರದ ಹಾಗೆ ತಡೀತಾ ಇದೆ. ಇದನ್ನ ನೋಡಿ ರಾಮಕೃಷ್ಣರಿಗೆ ಬಹಳ ಸಿಟ್ಟು ಬಂತು. ಪರಸ್ಪರವಾಗಿ ಕೊಲ್ಲಬೇಕು ಅನ್ನುವ ಉದ್ದೇಶದಿಂದಲೇ ಶೃಗಾಲ ವಾಸುದೇವ ಕೃಷ್ಣ ಇಬ್ರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೃಷ್ಣ ತನ್ನ ಅಪಾರವಾದ ಪೌರುಷದಿಂದಾಗಿ ಆ ಶೃಗಾಲ ವಾಸುದೇವನ ತಲೆಯನ್ನ ಹಾರಿಸಿ ಬಿಡ್ತಾ ಇದ್ದಾನೆ. ಆ ನಂತರದಲ್ಲಿ ಅವನ ಸೈನಿಕರು ಉಳಿದವರು ಯಾರಿದ್ದಾರಲ್ಲ ಅವನ ಸೈನಿಕರೆಲ್ಲ ಹೆದರ್ಕೊಂಡು ಪಲಾಯನ ಮಾಡ್ತಾ ಇದ್ದಾರೆ, ನಾನಾ ದಿಕ್ಕುಗಳಿಗೆ ಪಲಾಯನ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ರಾಮಕೃಷ್ಣರಿಬ್ಬರು ಕೂಡ ಆ ಕರವೀರಪುರಕ್ಕೆ ಹೋಗಿ ಅಲ್ಲಿರುವಂತಹ ಎಲ್ಲ ಜನರು ಕೂಡ ನೀವೇ ರಾಜ ಅಂತ ಸ್ವೀಕಾರ ಮಾಡಿದರು ಇವರನ್ನ. ವಾಣಿಜ್ಯವನ್ನ ಮಾಡುವಂತಹ ವೈಶ್ಯರು ಎಲ್ಲರೂ ನಿಮಗೆ ಕಪ್ಪ ಕಾಣಿಕೆಯನ್ನು ಕೊಡ್ತೇವೆ ಅಂತ ಸಿದ್ಧರಾದರು. ಆ ದೇಶದ ಗೋಧನ ಕೋಶಾದಿ ಸಂಪತ್ತುಗಳೇನಿತ್ತು ಅದನ್ನ ರಾಜಧಾನಿಯಾದ ಮಥುರಾ ಪಟ್ಟಣಕ್ಕೆ ಕಳಿಸಿ ಈ ರಾಜ್ಯವನ್ನು ತಮ್ಮ ವಶಕ್ಕೆ ಪಡಿತಾ ಇದ್ದಾರೆ ಅಂತ ಇಷ್ಟ ಕಥೆಯನ್ನು ಹೇಳ್ತಾ ಇದ್ದಾರೆ. ಇವರಿಬ್ಬರೇ ಮಹಾಪರಾಕ್ರಮಿಗಳಾದ ಇವರು ದ್ವಾವೇವ ಆಜೌ ಇವರಿಬ್ಬರೇ ಆ ಯುದ್ಧದ ರಣರಂಗದಲ್ಲಿ ಪದಾತಿಗಳಾಗಿ ಕಾಲಿನಿಂದ ಸಂಚಾರ ಮಾಡ್ತಾನೆ. ಆ ಸೈನ್ಯವನ್ನ ಇಡೀ ಸೈನ್ಯವನ್ನ ತಮ್ಮ ಬಾಣದ ಸಮೂಹವಾಗಿ ಮಾಡಿದ್ದಾರೆ. ದೃಷ್ಟ್ವಾ ಶೃಗಾಲ ಭೂಪಾಲಃ ತಾವಧಾವಧಮರ್ಷಣಃ ಅಧೌ ಅಧಮರ್ಷಣಃ. ಅವರಿಬ್ರು ಕೆಳಗಡೆಯಲ್ಲಿ ಬಂದು ಯುದ್ಧ ಮಾಡ್ತಾ ಇದ್ದಾರೆ. ಇಂತಹ ಇವರಿಬ್ಬರನ್ನು ನೋಡಿ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ತಮಾಯಾಂತಂ ಅಭಿಪ್ರೇಕ್ಷ ರಥಿನಂ ಧೃತ ಕಾರ್ಮುಕಃ. ತಾನು ರಥದಲ್ಲಿ ಕೂತಿದ್ದಾನೆ, ಯುದ್ಧದ ನಿಯಮಗಳು ಗೊತ್ತಿಲ್ಲ. ರಥದಲ್ಲಿ ಕೂತವನ ಜೊತೆಯಲ್ಲಿ ಅಷ್ಟೇ ಯುದ್ಧ ಮಾಡ್ಬೇಕು. ಇವರು ಕೆಳಗಡೆಯಲ್ಲಿ ಬರ್ತಾ ಇದ್ದಾರೆ, ಆದ್ರೂ ಗೆಲ್ಬೇಕು ಅನ್ನುವ ಅತಿಯಾದ ಇದರಿಂದ ಯುದ್ಧದ ತ್ವರೆಯಿಂದ ಯುದ್ಧದ ಅತಿಶಯವಾದಂತಹ ಬಿಸಿಯಿಂದ ಅವ್ರ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ. ತೀರ ಹೇಗೆ ಸಮುದ್ರದ ಅಲೆಗಳನ್ನು ತಡೆಯುತ್ತೋ ಆ ರೀತಿಯಾಗಿ ರಾಮಕೃಷ್ಣರಿಬ್ಬರನ್ನು ತಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನ್ಯವಾರಯದ್ವಾಸುದೇವೋ ವೇಲೇವ ವರುಣಾಲಯಂ. ಇದನ್ನ ನೋಡಿ ಬಹಳ ಸಿಟ್ಟು ಬಂತು. ತಾವುಭೌ ಪರಮ ಕ್ರುದ್ಧೌ ವಾಸುದೇವೌ ಮಹಾಬಲವು ಯೂಧಾತೆ ತಥಾನ್ಯೋನ್ಯಂ ಅನ್ಯೋನ್ಯವದ ಕಾಂಕ್ಷಿಣೌ. ಬಹಳ ಸಿಟ್ಟು ಬಂದು ಇಬ್ರು ಕೂಡ ಮುಷ್ಟಿಘಾತವನ್ನು ಮಾಡಿಕೊಂಡು ಯುದ್ಧ ಮಾಡಿಕೊಂಡು ಏನಾದ್ರೂ ಮಾಡಿ ಗೆಲ್ಲಬೇಕು ಅಂತ, ಇನ್ನೊಬ್ಬರನ್ನು ಕೊಲ್ಲಬೇಕು ಅಂತ ಇಬ್ಬರು ಪರಮ ಕ್ರುದ್ಧರಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಅದರಲ್ಲಿ ಸತಥಾ ವಿದ್ಯಮಾನಸ್ಯ ವಾಸುದೇವಸ್ಯ ಸಂಗರೆ ಶಿರೋಜಹಾರ ಗೋವಿಂದ ಕ್ಷಣೇನ ಮುಕುಟೋಜ್ವಲಂ. ಒಳ್ಳೆ ಕಿರೀಟದಿಂದ ಅಲಂಕೃತವಾದಂತಹ ಶೃಗಾಲ ವಾಸುದೇವನ ತಲೆಯನ್ನ ಕೃಷ್ಣ ತತ್ಕ್ಷಣದಲ್ಲಿ ಕತ್ತರಿಸಿ ಹಾಕ್ತಾ ಇದ್ದಾನೆ. ತತಸ್ತತ್ಸೈನಿಕಾ ಸರ್ವೇ ಹತಶೇಷ ಕುರುದ್ವಹ. ಎಷ್ಟೋ ಜನ ಸೈನಿಕರನ್ನು ಕೊಂದು ಹಾಕಿದ್ದ. ಇನ್ನು ಕೊಂದು ಉಳಿದಂತಹ ಯಾವ ಸೈನಿಕರಿದ್ರೋ ತಮ್ಮ ರಾಜ ಸತ್ತ ನಂತರದಲ್ಲಿ ಭಯಭೀತರಾಗಿ ಎಲ್ಲರೂ ಪಲಾಯನ ಮಾಡ್ತಾ ಇದ್ದಾರೆ. ಕೃಷ್ಣೇನ ಸ್ವಾಮಿನಿ ಹತೆ ದುದ್ರುವು ಸರ್ವತೋ ದಿಶಂ. ಆದ್ಮೇಲೆ ಅವರಿಬ್ರು ಆ ಕರವೀರ ಪಟ್ಟಣವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ರಾಜ್ಯದ ಜನರೆಲ್ಲರೂ ಕೂಡ ರಾಮಕೃಷ್ಣರನ್ನು ಪೂಜಿಸ್ತಾ ಇದ್ದಾರೆ. ಇವರ ಪರಾಕ್ರಮವನ್ನು ತಿಳಿದವರೇ ಆಗಿದ್ದಾರೆ. ನಾವು ನಿಮಗೆ ಇನ್ನ ಮೇಲೆ ಕರವನ್ನು ಒಪ್ಪಿಸ್ತೇವೆ ಅಂತ ಇವರ ಕೆಳಗಡೆಯಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ.
ತತಸ್ಥೌ ರಾಮ ಗೋವಿಂದೌ ಕರವೀರಪುರಂ ಮಹತ್ ಪ್ರವಿಶ್ಯ ಪೂಜಿತೌ ವಿಪ್ರೈಃ ವಣಿಗ್ಭಿಶ್ಚ ಯಥಾ ಪ್ರಿಯಃ. ಸ್ನೇಹಿತನನ್ನ ಹೇಗೆ ಗೌರವಾದರಗಳಿಂದ ಪೂಜಿಸ್ತಾರೋ ಆ ರೀತಿಯಾಗಿ ಇವರನ್ನು ಪೂಜಿಸಿದರು. ಶೃಗಾಲ ವಾಸುದೇವನ ದುರಾಡಳಿತಕ್ಕೆ ಬೇಸರಗೊಂಡು ಹೋದಂತಹ ಆ ಜನರು ಕೃಷ್ಣನನ್ನ ಪೂಜಿಸಿ ನಿನ್ನ ಕೆಳಗಡೆಯಲ್ಲಿ ಇರ್ತೇವೆ ಅಂತ ಹೇಳಿದ್ರು. ತದ್ಗಜಾಶ್ವರಥಾನೀಕ ಕೋಶಾದಿ ಧನ ಸಂಚಯಂ ಮಥುರಾಂ ಪ್ರೇಷಯಾಮಾಸ ತದೀಯೈರ್ಭೃತ್ಯ ಪೂರುಷೈ. ಇಷ್ಟು ದಿವಸ ಯಾವ ಭೃತ್ಯರನ್ನ ತಾನು ದುಡ್ಡು ಕೊಟ್ಟು ಕೆಲಸಕ್ಕೆ ಎಂದು ಇಟ್ಟುಕೊಂಡಿದ್ದ ಶೃಗಾಲ ವಾಸುದೇವ ಅವರೆಲ್ಲರೂ ಕೂಡ ಪ್ರೀತಿಯಿಂದ ಇವನ ದಾಸರಾದಾಗ ಅವರ ಕಡೆಯಿಂದಲೇ ಈ ರಾಜ್ಯದಲ್ಲಿ ಒಂದುಗೂಡಿ ಮಾಡಿ ಇಟ್ಟಂತಹ ಗಜ ಅಶ್ವ ಯಾವ್ಯಾವ ಸೈನ್ಯ ಇತ್ತು ಆ ಸೈನ್ಯವನ್ನೆಲ್ಲವನ್ನು ಧನರಾಶಿಯನ್ನ ತನ್ನ ಪಟ್ಟಣವಾದ ಮಥುರಾ ಪಟ್ಟಣಕ್ಕೆ ಸಾಗಿಸ್ತಾ ಇದ್ದಾನೆ. ಇಷ್ಟಕ್ಕೆ ಈ ಅಧ್ಯಾಯ ಮುಕ್ತಾಯವಾಗತ್ತೆ. ಇವತ್ತಿನ ಪಾಠವನ್ನು ಕೂಡ ಇಲ್ಲಿಗೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾದು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.